ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಮಧ್ಯಪ್ರಾಚ್ಯದಲ್ಲಿ ಈಗ ಆಲ್ರೆಡಿ ಯುದ್ಧ ನಡೀತಾ ಇದೆ. ಅದು 13ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಗ್ಯಾಸ್ ಅಭಾವ ಅನ್ನೋದು ಎಲ್ಲಾ ಕಡೆನೂ ಕೂಡ ಪಸರಿಸ್ತಾ ಇದೆ. ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ದಲೇ ಇರುವಂತಹ ಅಭಾವ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ, ಏನಾಗ್ತಾ ಇದೆ? ಜೊತೆಯಲ್ಲಿ ಈ ಯುದ್ಧ ನಡೀತಾ ಇದೆಯಲ್ಲ, ಅಮೆರಿಕ, ಇಸ್ರೇಲ್, ಇರಾನ್ ಅವೆಲ್ಲವೂ ಸೇರ್ಕೊಂಡು ಯುದ್ಧವನ್ನು ಮಾಡ್ತಾ ಇದೆ. ಜನಸಾಮಾನ್ಯರು ಏನ್ ಥಿಂಕ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಂದ್ರೆ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ, ಅವು ಪಾಡಿಗೆ ಯುದ್ಧ ಮಾಡ್ತಾ ಇದ್ದಾವೆ, ಅದ್ರ ಹೊಡೆತ ನಮ್ಗೇನ್ ಬೀಳಲ್ಲ, ನಾವು ಆರಾಮಾಗಿರ್ಬೋದಪ್ಪ ಅನ್ನುವ ರೀತಿನಲ್ಲಿ ಥಿಂಕ್ ಮಾಡಿದ್ರು ಜನಸಾಮಾನ್ಯರು. ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಆ ಒಂದು ಎಫೆಕ್ಟ್ ಇದೀಗ ಎಲ್ಲಾ ಕಡೆನೂ ಕೂಡ ಪಸರಿಸ್ತಾ ಇದೆ. ಏನಾಗ್ತಾ ಇದೆ ಏನು ಅನ್ನುವ ಕುರಿತಾಗಿ ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಬನ್ನಿ ಇದನ್ನ ನೋಡ್ಕೊಂಡ್ ಬರೋಣ. ಅದಾದ ನಂತರ ನಾನು ಗೆಸ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇರುವ ಬೆನ್ನಲ್ಲೇ ಈಗ ಕಮರ್ಷಿಯಲ್ ಗ್ಯಾಸ್ಗೂ ಕೂಡ ಒಂದು ರೀತಿಯಾಗಿ ಅಭಾವ ಸೃಷ್ಟಿ ಆಗೋದ್ರ ಜೊತೆಗೆ ಗೃಹ ಬಳಕೆ ಏನು ಗ್ಯಾಸ್ ಇದೆ ಅದಕ್ಕೂ ಕೂಡ ಈ ಹಿಂದೆ ನೀವು ನೋಡಿರ್ಬೋದು, ಅಲ್ಲಿ ಜನರು ಬಂದು ಕೂಡ ಈಗ ಏಜೆನ್ಸಿಯಲ್ಲಿ ಬಂದು ತಾವೇ ಬುಕ್ ಮಾಡ್ತಾ ಇರುವಂಥದ್ದು, ಸರ್ವರ್ ಕೂಡ ಈಗ ಡೌನ್ ಇರುತ್ತದೆ. ಅದೇ ರೀತಿಯಾಗಿ ಆಟೋಕ್ಕೂ ಕೂಡ ಏನು ಈ ಗ್ಯಾಸ್ ಏನಿದೆ ಆ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಯಾವ ರೀತಿಯಾಗಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗೂ ಕೂಡ ಈಗ ಒಂದು ರೀತಿಯಾಗಿ ಏನು ತಾಸು ಗಂಟಲೆ ಕಾಯ್ತಾ ಇರುವಂಥದ್ದು. ಇದಲ್ಲದೆ ಈಗ ನೀವು ನೋಡ್ತಾ ಇರ್ಬೋದು 100 ಮೀಟರ್ ಗಂಟಲೆನೂ ಕೂಡ ಈಗ ಗ್ಯಾಸ್ ಏನು ತುಂಬಿಸ್ಬೇಕಂತೇಳಿ ಆಟೋಗಳಿಗೆ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಇದಲ್ಲದೆ ಈಗ ಬೆಲೆ ಏರಿಕೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಟೋ ಏನು ಡ್ರೈವರ್ ಏನು ಚಾಲಕರು ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಆತಂಕ ಇರತಕ್ಕಂಥದ್ದು. ಅವ್ರಿಗೆ ಒಂದು ರೀತಿ ಏನು ಬೆಲೆ ಹೆಚ್ಚಾಗಿದೆ, ಒಂದು ರೀತಿ ಏನು ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಆದರೂ ಕೂಡ ಅವರು ಏನು ಇದೇ ರೀತಿ ಸ್ಟಾಕ್ ಮುಗಿದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂತ ಹೇಳಿ ಕುಟುಂಬ ಕೂಡ ಈಗ ಬೀದಿಗೆ ಬರುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. 2 ತಾಸುಗಳನ್ನು ಸರತಿ ಸಾಲಿನಲ್ಲಿ ನಿಂತು ಇದೇ ರೀತಿ ನಾವು ಒಂದು ವೇಳೆ ನಾವು ನಿಂತು ಹೋದರೆ ಒಂದು ಸ್ಕೂಲ್ಗೆ ಹೋಗಿ ಇರ್ತಕ್ಕಂಥ ಏನು ನಾವು ಶಾಲೆ ವಾಹನಗೆ ಇವನನ್ನು ಯೂಸ್ ಮಾಡ್ತೀವಿ, ಆದರೆ ಈಗ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಈಗ ಅನಾನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಯಾವುದೇ ರೀತಿಯಾದಂಥ ಅಭಾವ ಆಗಬಾರ್ದಂತ ಹೇಳಿ ಇವು ಆಟೋ ಚಾಲಕರು ಒಂದು ಮನವಿ ಆಗಿರ್ತಕ್ಕಂಥದ್ದು. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಕ್ಕಂಥ ಯುದ್ಧ ಏನಿದೆಯೋ ಇದು ದಿನದಿಂದ ದಿನಕ್ಕೆ ಎಲ್ಲ ರಾಷ್ಟ್ರಗಳ ಮೇಲೂ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳ್ಬೋದು. ಆ ಪರಿಣಾಮವಾಗಿ ಈಗ ಒಂದೊಂದಾಗಿ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಏನು ಮಕ್ಕಳಿಗೆ ಶಾಲೆಗಳಲ್ಲಿ ಬಿಸಿಯೂಟ ಅನ್ನೋ ಒಂದು ಯೋಜನೆ ಇತ್ತು, ಅದಕ್ಕೂ ಕೂಡ ಸಮಸ್ಯೆ ಆಗುವ ಸಂದರ್ಭ ಬಂದೊದಗಿದೆ ಅಂತ ಹೇಳ್ಬೋದು. ನಾನು ನಿಮಗೀಗ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3 ಈ ಹಾವೇರಿಯಲ್ಲಿರ್ತಕ್ಕಂತಹ ಈ ಶಾಲೆಯಲ್ಲಿ ನಾನಿದ್ದೀನಿ. ಇಲ್ಲಿ ಏನಂತಂದ್ರೆ ಏನೋ ಅಡಿಗೆ ಮಕ್ಕಳಿಗೆ ಬಿಸಿಯೂಟದ ಒಂದು ಯೋಜನೆ ಏನಿದೆಯೋ ಆ ಪೈಕಿ ಇಲ್ಲಿ ಅಡಿಗೆ ತಯಾರ್ತಕ್ಕಂಥಲ್ಲಿ ಇದೀನಿ ನಾನು. ಅಡಿಗೆ ನಡೀತಾ ಇದೆ ಈಗ ಸ್ಕೂಲ್ ಮಕ್ಕಳಿಗೆ. ಮೇಡಮ್, ಈಗ ಗ್ಯಾಸ್ ಎಷ್ಟಿದಾವೆ, ಜೊತೆಗೆ ಎಷ್ಟು ಇದಾಗುತ್ತೆ ನಿಮಗೆ ಸಮಸ್ಯೆ ಆಗಿದೆ, ಅಥವಾ ಎಷ್ಟು ಸ್ಟಾಕ್ ಇದೆ, ಅಥವಾ ಏನಾದರೂ ಕಷ್ಟ ಆಗ್ಬಹುದಾ ಮುಂದೆ ಅಂತ? ಮುಂದೆ ಕಷ್ಟನ ಆಗ್ಬೋದ್ರಿ. ಗ್ಯಾಸ್ ಸ್ಟಾಕ್ ಐತೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಬೆಳಗ್ಗೆ ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ಗ್ಯಾಸ್ ಸಿಲಿಂಡರ್ ಅದು ಒಂದಿತ್ತು, ಅದನ್ನ ಒಂದು ಹಚ್ಚಿ ನಾವು ಗಂಜಿ ಮಾಡ್ಕೊಟ್ಟೇವಿ ಮಕ್ಕಳಿಗೆ. ಈಗ ಅನ್ನನೂ ಅದ್ರಾಗ ಮಾಡಿದ್ವಿ, ತತ್ತಿನೂ ಅದರಲ್ಲೇ ಬೇಯಿಸಿದ್ವಿ, ಸಾಂಬಾರು ಅದ್ರಾಗ ಮಾಡೇವಿ. ಇನ್ನು ನಾಳೆ ನಮ್ದು ಫಂಕ್ಷನ್ ಐತ್ರಿ, ಸರಸ್ವತಿ ಪೂಜೆ ಐತಿ, ಆನ್ಯುವಲ್ ಡೇ ಐತಿ. ಹಾಗಾಗಿ ನಮ್ಗೆ ಸಿಲಿಂಡರ್ ಸ್ಟಾಕ್ ಬೇಕೇ ಬೇಕಾಗಿತ್ತು. ನಾವು ನಿನ್ನೆಯಿಂದ ಬುಕ್ ಮಾಡತ್ತೀವಿ, ಇವತ್ತಿಗೂ ಬರ್ತಾ ಇಲ್ಲ. ಅಡಿಗೆ ತಯಾರಿಸುವಲ್ಲಿ ಸಿಲಿಂಡರೇ ಖಾಲಿ ಆಗ್ಬಿಟ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ? ಮಕ್ಕಳಿಗಂತೂ ಊಟ ಇಲ್ಲದೆ ಕುಳ್ಸಕ್ಕಾಗಲ್ಲ. ಅಡಿಗೆ ಸೌದೆ ಒಲೆ ಮೂಲಕನಾದ್ರೂ ನಾವು ಅಡಿಗೆನ ತಯಾರಿಸಿ ಮಕ್ಕಳಿಗೆ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆಯೋ ಅದು ಬಂದಾಗಬೇಕು. ಯುದ್ಧ ನಿಂತ ನಂತರ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಮಾತು ಇಲ್ಲಿರ್ತಕ್ಕಂಥವ್ರದ್ದು. ಸರ್, ಗ್ಯಾಸು ಅಂದರೆ ತುಂಬ ಅಭಾವ ಆಗ್ತೈತೆ ಸರ್. ಮೊದಲಾಗ ಹೇಳಿದ್ರೆ ತಂದು ಕೊಡ್ತಾರೆ, ಒಂದು ದಿವಸ ಇದ್ದಂಗೆ ತಂದು ಕೊಡ್ತಾಯಿದ್ರು ಸರ್. ಈಗಂತೂ ಗ್ಯಾಸಿಂದಂತೂ ತುಂಬ ಅಭಾವ ಆಗ್ತಾಯಿದೆ. ಅಲ್ಲಿ ನೋಡ್ರಿ 21 ದಿವಸ ಬುಕ್ ಮಾಡಿ 21 ದಿವಸ ಆಗಬೇಕು ಅಂತಂದರೆ, ಮತ್ತು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾನೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾಯಿಲ್ಲ. ಎಲ್ಲರೂ ಬ್ಲ್ಯಾಕ್ ತಗೋಬೇಕು ಅಂತಂದ್ರೆ ಬ್ಲ್ಯಾಕು ಸಿಗ್ತಾಯಿಲ್ಲ ನಮಗೆ. ಇಲ್ಲಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಕೊಡಬೇಕು, ಟೈಮ್ ಕರೆಕ್ಟಾಗಿ ಊಟ ಕೊಡ್ಬೇಕು ಇಲ್ಲಿ ಪೇಷೆಂಟ್ಗಳಿಗೆ. ಇಲ್ಲಿ ಬಾಣತಿಯರಿದ್ದಾರೆ, ಈಗ ಬಡವರು ಇರ್ತಾರೆ, ಎಲ್ಲ ಥರದ ಪೇಷೆಂಟ್ಗಳಿದ್ದಾರೆ ಸರ್. ಇಲ್ಲಿ ಅವರಿಗೆ ಶುಗರ್ ಪೇಷೆಂಟು ಇದ್ದಾರೆ ಸರ್. ಅವ್ರಿಗೆಲ್ಲ ಟೈಮ್ ಸರಿ ಕರೆಕ್ಟಾಗಿ ಊಟ ಕೊಡಬೇಕು. ನಾವು ಕರೆಕ್ಟಾಗಿ ಟೈಮಿಗೆ ಊಟ ಕೊಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆ ಸರ್? ಗ್ಯಾಸ್ ಇಲ್ಲ. ನಾವು ಗ್ಯಾಸ್ಗಳಲ್ಲಿ ಈಗ ತಂದೆ ಅಂತೇಳಿ 9 ಗಂಟೆ ತಂದು ಹಾಕೋನು 10 ಗಂಟೆ ತಂದು ಹಾಕ್ಬಿಡ್ತಾನೆ. ಬೆಳಗ್ಗೆ 7 ಗಂಟೆ ತಂದು ಹಾಕೋಂತಾನೆ. 7 ಗಂಟೆ ನಾವು ಅಲ್ಲಿ ಕಾಫಿ ಟೀ ಕೊಡಬೇಕು, ಅಷ್ಟೊಂದು ಗ್ಯಾಸೇ ಇರಲ್ಲ. ನಾವು ಇಲ್ಲಿ ಹೋಗಿ ಎಷ್ಟು ವನವಾಸ ಆಗ್ತಾಯಿದೆ ಅಂದರೆ ಸಿಕ್ಕಾಬಟ್ಟೆ ವನವಾಸ ಆಗ್ತಾಯಿದೆ ಸರ್. ಟೈಮ್ ಸರಿಯಾಗಿ ಕೊಡೋಕ್ಕೂ ಬರೀ ಆಗ್ತಾಯಿಲ್ಲ ಸರ್. ನಮಗೆ ಸರ್
ದಿವಸಕ್ಕೆ 3 ಟೈಮ್ ಊಟ ಕೊಡ್ಬೇಕು ಸರ್. ಬೆಳಗ್ಗೆ ಟಿಫನ್ ಕೊಡ್ತೀವಿ, ಬೆಳಗ್ಗೆ ಕಾಫಿ ಟಿಫನ್ ಕೊಡ್ತೀವಿ, ಮಧ್ಯಾಹ್ನ ಅನ್ನ ಸಾಂಬಾರು ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತೀವಿ, ಮತ್ತೆ ಸಾಯಂಕಾಲ ಅದೇ ರೀತಿ ಕೊಡ್ಬೇಕು ಸರ್. ಊಟ ಕೊಡೋಕಂದ್ರೆ ಎಷ್ಟೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಕೊಡೋಕ್ಕೆ ಸ್ವಲ್ಪ ಟೈಮ್ ತಗೊತಾ ಇದೆ. ಗ್ಯಾಸ್ ಸಿಗ್ತಾಯಿಲ್ಲ, ಗ್ಯಾಸ್ ಸಿಕ್ಕರೆ ಬೇಗ ಕೊಟ್ಬಿಡ್ಬೋದು. ಗ್ಯಾಸಿಂದ ದೊಡ್ಡ ಪ್ರಾಬ್ಲಮ್ ಆಯ್ತು ನಮಗೆ. ಎಷ್ಟು ಸಿಲಿಂಡರ್ ಗ್ಯಾಸ್ ಸರ್ ದಿವಸಕ್ಕೆ ನಮಗೆಲ್ಲ ಒಂದು 2-3 ದಿವಸಕ್ಕೆ ಒಂದು ಸಿಲಿಂಡರ್ ಬೇಕಾಗುತ್ತೆ ನಮಗೆ. ಸಿಲಿಂಡರ್ ಸಿಗ್ತಿಲ್ಲ. ಅದರಿಂದ ನೋಡಿ ದೊಡ್ಡ ಸ್ಟವ್ಗಳು ಇಟ್ಕೊಂಡು ಎಲ್ಲ ಚಿಕ್ಕ ಸ್ಟವ್ಗಳು ಇಟ್ಕೊಂಡಿದ್ದೀವಿ. ಜಾಸ್ತಿ ಮಾಡೋದ್ರಿಂದ ಒಂದೊಂದು ಸ್ಟವಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಗ್ಯಾಸ್ ಸಿಗ್ತಲ್ಲ, 2 ಸಿಲಿಂಡರ್ ಹಾಕೊಳ್ಳೋ ಒಂದು ಸಿಲಿಂಡ್ರಲ್ಲೇ ಎಲ್ಲ ತಲುಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ನಾವು. ಎಷ್ಟು ಜನ ಪೇಷಂಟ್ ಸರ್ ಈ ಪೇಷಂಟ್ ಅಂದ್ರೆ ಈಗ ಒಂದು 20-25 ಜನ 30 ಜನ ಇರ್ಬೋದು ಪೇಷಂಟ್ ಅಷ್ಟೇ. ಬಾಣಂತಿಯರಿದ್ದಾರೆ ಸರ್, ಮಕ್ಕಳು ಬಾಣಂತಿಯರಿದ್ದಾರೆ, ಸೀಜರಿನ್. ಎಸ್ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಅಲ್ಲಿ ನಡೀತಾ ಇರುವಂತಹ ಯುದ್ಧ ನಮ್ಗೇನು ಪರಿಣಾಮ ಬೀರೋದಿಲ್ಲ, ನಮ್ಗೇನು ಆಗೋದಿಲ್ಲ ಅಂತ ಆರಾಮಾಗಿತ್ತು. ಈವನ್ ಕೊರೋನಾ ಟೈಮಲ್ಲೂ ಕೂಡ ನಾವು ಅದೇ ರೀತಿಯಾಗಿ ಥಿಂಕ್ ಮಾಡಿದ್ವಿ. ಯಾಕಂತ ಅಂದ್ರೆ ಎಲ್ಲೋ ಚೀನಾದಲ್ಲಿ ಆಗ್ತಾ ಇರೋವಂಥದ್ದು ಕೊರೋನಾ ಬಂದಿರೋವಂಥದ್ದು ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಕೂಡ ಅದೇ ರೀತಿಯಾಗಿ ಥಿಂಕ್ ಮಾಡಿದಂಥದ್ದು, ಅದರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ ಅಂತ. ಆದ್ರೆ ಈಗ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಎಲ್ಲಾ ಕಡೆನೂ ಕೂಡ ಆಗ್ತಾ ಇದೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಹಾಸ್ಟೆಲ್ ಅಲ್ಲಿರೋರ್ಗೆ, PG ನಲ್ಲಿರೋರ್ಗೆ, ಆಟೋ ಸಂಚಾರಕರಿಗೆ, ಜೊತೆಯಲ್ಲಿ ಜನಸಾಮಾನ್ಯರಿಗೆ, ಉದ್ಯಮದಲ್ಲಿರುವಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಂಥವ್ರಿಗೆ, ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದೆಲ್ಲದ್ರಿಂದ ಮತ್ತೆ ಲಾಕ್ಡೌನ್ ಶುರುವಾಗತ್ತಾ, ಆ ಒಂದು ಅಭಾವ ಎಲ್ಲಾ ಕಡೆನೂ ಕೂಡ ಕಾಣಿಸ್ತಾ ಇರುವಂಥದ್ದು. ಜನಸಾಮಾನ್ಯರಲ್ಲೂ ಕೂಡ ಈ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಸತೀಶ್ KD, ಸಂಚಾರಿ ಚಾಲಕರ ಸೇವಾ ಟ್ರಸ್ಟ್. ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲಿ ನಾಗೇಶ್ ಶೆಟ್ಟಿ, ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅದ್ರ ಜೊತೆಲಿ ಅವರು ಸಾರ್ವಜನಿಕರ ಪ್ರತಿನಿಧಿಯಾಗೂ ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಮಾನ್ಯವಾಗಿ ನೀವು ಸಾರ್ವಜನಿಕರ ಪ್ರತಿನಿಧಿಯಾಗಿ ಬಂದಿರೋದ್ರಿಂದ ಸಾಮಾನ್ಯವಾದಂತಹ ಪ್ರಶ್ನೆ, ನಾನು ಆಗ್ಲೇ ಹೇಳ್ದಂಗೆ ಇಷ್ಟೊಂದು ಎಫೆಕ್ಟ್ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಏನ್ ಅನ್ಸುತ್ತೆ ಸರ್? ಈಗ ನಾನು ಪ್ರಾರಂಭದಲ್ಲಿ ಸಹ ಕೆಲವು ಮಾಧ್ಯಮಗಳಲ್ಲಿ ನಾನು ಹೇಳ್ದೆ, ಒಂದು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ನೀವು ಮಾತು ಕೇಳೋದು, ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನಮ್ಮ ಮನೆಗೂ ಬೆಂಕಿ ಬಿದ್ದಿದೆ ಅಂತಲೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಈಗ ಇಸ್ರೇಲ್ ಮತ್ತು ಇರಾನ್ ಯಾವಾಗ ಯುದ್ಧ ಶುರುವಾಯಿತು ಆವಾಗಲೇ ನಮಗೆ ಈ ತೈಲಗಳ ಮೇಲೆ ಒಂದು ರೀತಿಯಲ್ಲಿ ಪ್ರಭಾವ ಬೀರೋಷ್ಟು ಸ್ಟಾರ್ಟ್ ಆಗಿದೆ. ಸೊ ದೇಶದಲ್ಲಿ ನಮಗೆಲ್ಲ ಸಾರ್ವಜನಿಕರಿಗೆ ಗೊತ್ತಿಲ್ಲದರೆ ಅಲ್ಲಿ ಯುದ್ಧ ಆದರೆ ನಮ್ಗೆ ಇಲ್ಲೇನು ಅನ್ನುವಂಥದ್ದು ಇದೆಯಲ್ಲ. ಸೊ ಇದು ನಮ್ಮ ಮೇಲೇ ಯುದ್ಧ ಆಗ್ತಾ ಇದೆ ಈಗ. ಯಾಕೆ ಅಂದರೆ ಯುದ್ಧ ಆಗ್ತಾ ಇದೆ ಅಂದರೆ ಯುದ್ಧ ಆಗದೇ ಬೇಕಾಗಿಲ್ಲ. ಪೆಟ್ರೋಲ್ ಮತ್ತು ಗ್ಯಾಸ್ ಎರಡು ಬಂದಾಗ್ಬಿಟ್ರೆ ಅಂದರೆ ಅಘೋಷಿತ ತುರ್ತು ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಬಂದ್ಬಿಡ್ತದೆ. ಬಟ್ ಹಂಗಾಗಬಾರ್ದಾಗಿತ್ತು. ರಾಜ್ಯ ಸರ್ಕಾರ ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ಒಂದೇನಾಗ್ತದೆ ಅಂದರೆ ದೇಶದಲ್ಲಿ ಎಲ್ಲೂ ಇಲ್ಲದೆ ರೀತಿ ಯಾವುದೂ ರಾಜ್ಯಗಳಲ್ಲಿ ಇಲ್ಲದೆ ಕರ್ನಾಟಕದಲ್ಲಿ ಇಷ್ಟೊಂದು ಅಭಾವ ಯಾಕಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆ ಸರ್ಕಾರ ಇದರ ಪರವಾಗಿ ನಿಂತಿದೆ ಅಥವಾ ವಿರೋಧವಾಗಿ ನಿಂತಿದೆ ಅನ್ನುವಂಥದ್ದು ಸಹ ನಮಗೆ ಅದನ್ನು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸೆಂಟ್ರಲಲ್ಲಿ ಇವತ್ತಿನ ಕ್ಯಾಬಿನೆಟ್ ಒಳಗಡೆ ಹೇಳ್ತಾ ಇರುವಂಥ ಕೇಂದ್ರ ಸಚಿವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೇ ರೀತಿ ಅಂತಹ ಕೊರತೆ ಆಗ್ತಾ ಇಲ್ಲ, ನಾವೆಲ್ಲವೂ ಸಹ ಆನ್ ಟೈಮ್ಗೆ ಹೋಗ್ತಾ ಇದೆ ಅನ್ನುವಂಥ ಅಂತ್ಯದ ಹೇಳಿದ್ರೆ, ರಾಜ್ಯದಲ್ಲಿ ಕಳೆದ 2-3 ದಿವಸಗಳಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಯಾಕೆಂದ್ರೆ ನೋಡಿ, ಸಣ್ಣ ಉದ್ಯಮಿಗಳು ಯಾವ ಪರಿಸ್ಥಿತಿಗೆ ಬರ್ತಾರೆ ಅಂದರೆ, ಒಂದು ಮನೆಯಲ್ಲಿ ನಾವು ಒಂದು ಗ್ಯಾಸನ್ನು ತಗೊಂಡಿರ್ತೀವಿ, ಒಂದೇ ಸಿಲಿಂಡರ್ ಗ್ಯಾಸ್ ತಗೊಂಡು ಅದು ಕನಿಷ್ಠ ಪಕ್ಷ 1 ತಿಂಗಳು 2-2.5 ತಿಂಗಳು ಬರುತ್ತೆ. ಒಂದು ಫ್ಯಾಮಿಲಿ ಒಂದು ಮಗು ಇದ್ದರೆ ಒಂದು 2.5ರಿಂದ 3 ತಿಂಗಳು ಬರ್ಬೋದು, ಅಥವಾ 2 ತಿಂಗಳು ಬರ್ಬೋದು. ಅದು ಖಾಲಿ ಆದ ತಕ್ಷಣ ನಾವೇನು ಮಾಡ್ಬೋದು ಅಂದರೆ, ಇವತ್ತು ಬುಕ್ ಮಾಡಿದ್ರೆ ಇನ್ನೊಂದು 3-4-5 ದಿವಸ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ನಮ್ಮದು. ಈ ತಿಂಗಳಲ್ಲಿ ಹೋದರೆ ಮುಂದಿನ ತಿಂಗಳು ಖಾಲಿ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ವಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗ್ಯಾಸು ಆನ್ಲೈನ್ ಬುಕ್ ಮಾಡಿದ್ರು ತಗೊಳ್ತಾ ಇಲ್ಲ, ಅಥವಾ ಆನ್ಲೈನ್ ಬುಕ್ ಮಾಡಿ ಖುದ್ದಾಗಿ ಅಲ್ಲಿಗೆ ಹೋದರೂ ಸ್ಟಾಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಾರ 15 ದಿವಸ ವೆಯ್ಟ್ ಮಾಡಿ ಅನ್ನುವಂಥ ರೀತಿ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಬಡವ್ರ ಮೇಲೆ ಪರಿಣಾಮ ಬೀಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಈ ಸಣ್ಣ ಪುಟ್ಟ ಹೋಟೆಲ್ಗಳು ಏನಿವೆಯಲ್ಲ, ಈ ರೋಡ್ ಸೈಡ್ ಮಾಡುವಂಥದ್ದು ಇದೆಯಲ್ಲ, ಅವೆಲ್ಲ ಆಲ್ಮೋಸ್ಟ್ ನಿನ್ನೆಯಿಂದ ಸಹ ಸ್ಟಾಪ್ ಆಗುವಂಥ ಲಕ್ಷಣಗಳು ಆಲ್ರೆಡಿ ಕಾಣ್ತಾ ಇದೆ. ಜೊತೆಯಲ್ಲಿ ಹೋಟೆಲ್ಗಳ ಮೇಲೆ ಪರಿಣಾಮ ಏನಾರು ಬಿದ್ದರೆ ಹಲವಾರು ಕಾರ್ಮಿಕರ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ನಮ್ಮ ಸಹೋದರ ಬಂದಿದ್ದಾರೆ, ಈಗಾಗಲೇ ಆಟೋ ಚಾಲಕರು ಬಂದಿದ್ದಾರೆ, ಅವ್ರ ಮೇಲೂ ಪರಿಣಾಮ ಬಿದ್ದರೆ ಇನ್ನಷ್ಟು ಉದ್ಭವ ಆಗುವಂಥ ಒಂದು ಏನಾಗಿದೆ, ಸಾರ್ವಜನಿಕರ ಮೇಲೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒತ್ತಡ ಶುರುವಾಗುತ್ತೆ. ಒಂದು ಕಡೆ ಆಟೋ ಇಲ್ಲ, ಒಂದು ಕಡೆ ಗ್ಯಾಸ್ ಇಲ್ಲ, ಒಂದು ಕಡೆ ಹೋಟ್ಲುಗಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಒಂದು ರೀತಿಯಲ್ಲಿ
ಸಾರ್ವಜನಿಕರ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳುತ್ತೆ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ, ಸರ್ನ ಕೂಡ ಮಾತನಾಡ್ತೀನಿ. ಸತೀಶ್ ಕೆಡಿ ಸರ್, ಇವಾಗ ಸಾಮಾನ್ಯವಾಗಿ ನಾನು ಬೆಳಗ್ಗೆಯಿಂದನೂ ಕೂಡ ನೋಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಯೋಚನೆ ಬಂದಿದ್ದಂಥದ್ದು 300 ರೂಪಾಯಿ ನೀವೇನಾದರೂ ಗ್ಯಾಸ್ನ ತುಂಬಿಸ್ಕೊಂಡ್ರೆ 700ರಿಂದ 800 ರೂಪಾಯಿ ಲಾಭ ಪಡಿತಾ ಇದ್ರಿ ಮುಂಚೆ. ಆದ್ರೆ ಇವಾಗ ಒಂದು 500 ರೂಪಾಯಿ ಗ್ಯಾಸ್ಗೆ ಹಾಕಿದ್ರೆ ಅದರಿಂದ ಬರುವಂಥದ್ದು 700 ರೂಪಾಯಿ ಅಷ್ಟೇ. 200 ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತಾ ಇದೆ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಯಾವುದು ಬರ್ತಾ ಇಲ್ಲ ಇನ್ಕಮ್. ಹೆಂಗೆ ನಡೀತಾ ಇದೆ ನಿಮ್ಮ ಜೀವನ? ಈಗ ಏನು ಇರಾನ್ ಮತ್ತೆ ಈ ಅಮೆರಿಕ ನಡುವೆ ನಮ್ಮದ ಏನು ಯುದ್ಧಗಳ ಘೋಷಣೆ ಆಗಿದೆ, ಇವರು ಕೇಂದ್ರ ಸರ್ಕಾರನ ಮುಂಚೆನೆ 6 ತಿಂಗಳು ಮುಂಚೆನೆ ಇಲ್ಲ ನಮ್ಮ ಹತ್ರ 70 ದಿವಸ ಯುದ್ಧ ನಡೀತಿತ್ತು, ಅಲ್ಲಿ ಬೇಕಾದಂತ ಎಲ್ಲಾನು ಕೂಡ ನಮ್ಮ ಹತ್ರ ಇದೆ ಅಂತೇಳಿ ಎಲ್ಲ ಒಂದು ಕಡೆ ಹೇಳಿಕೆಯನ್ನ ಕೊಡ್ತಾರೆ. ಯಾವುದೇ ರೀತಿಯಾಗಿ ಆಗಲ್ಲ, ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ ಅಂತೇಳಿ ಅವ್ರಿಗೆ ಗುಪ್ತಚರ ಇಲಾಖೆಯಿಂದೆಲ್ಲ ಮಾಹಿತಿ ಇರುತ್ತೆ, ಮತ್ತೊಂದಿರುತ್ತೆ, ಎಲ್ಲ ಇರುತ್ತೆ. ಹೇಳ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾರ್ಮಲ್ ಆಗಿರುತ್ತೆ, ಎಲ್ಲ ಕಡೆ ಆಗುತ್ತೆ, ನಮ್ಗೇನು ಹೊಡ್ತಾ ಬೀಳಲ್ಲ ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಇದು ಏಕಾಏಕಿಯಾಗಿ ಪಕ್ಕದ ರಾಜ್ಯದಲ್ಲೂ ಇಲ್ಲ, ಆಂಧ್ರ ಪ್ರದೇಶದಲ್ಲೂ ಇಲ್ಲ, ತಮಿಳುನಾಡಲ್ಲಿಲ್ಲ, ಮತ್ತೊಂದಿಲ್ಲ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇತ್ತೀಚೆಗೆ ಇವ್ರುಗಳನ್ನೇ ಸ್ವಯಂ ಪ್ರೇರಿತವಾಗಿ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಮಾಡ್ತಾ ಇದ್ರೆ ಇಲ್ಲಿ ಬಡವ್ರ ಬಗರಿಗೆ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ. ಇವತ್ತು ನೀವು ಹೇಳಿದ್ರಿ ಆಟೋ ಚಾಲಕರು ಇವತ್ತು ಕನಿಷ್ಠ ಪಕ್ಷ ಒಂದು 300 ರೂಪಾಯಿ ಗ್ಯಾಸ್ ಹಾಕಿದ್ರಂದ್ರೆ ಏನೋ ಒಂದು 1200 1300 ರೂಪಾಯಿನ ಮಾಡಬಹುದು ಒಂದ್ ದಿವಸಕ್ಕೆ. ಅದ್ರಲ್ಲಿ ನಾವು 300-400 ರುಪೀಸ್ ಅನ್ನ ನಾವು ಗ್ಯಾಸಿಗೆ ಹಾಕ್ಬಿಟ್ರೆ ಇನ್ನು 500 ರೂಪಾಯಿ 600 ರೂಪಾಯಿ ನಾವು ಏನ್ ಸಂಸಾರ ಮಾಡ್ಬೇಕಾಗ್ತದೆ. ಇವತ್ತು ಮಕ್ಳು ಮರಿ ಇದ್ದಾರೆ, ಡೈಲಿ ಹಾಲ್ ಖರ್ಚು ಇರುತ್ತೆ, ಮತ್ತೆ ಸಾಮಗ್ರಿಗಳು ದಿನಸಿ ಸಾಮಗ್ರಿಗಳು ಇರ್ತವೆ, ಅವೆಲ್ಲ ಖರ್ಚು ವೆಚ್ಚವಾಗಿ ನಾವ್ ಇನ್ನೇನು ಉಳ್ಸಕ್ಕಾಗ್ತದೆ? ಇಂತಿಷ್ಟು ಅಂತ ತಿಂಗಳಿಗೆ ಎತ್ತಿಡ್ಬೇಕು, ಅದ್ರಲ್ಲೂ ಎತ್ತಿಡ್ಬೇಕು. ಈ ರೀತಿಯಾದಾಗ ಯಾವ ರೀತಿಯಾಗಿ ನಾವು ಜೀವನ ಮಾಡ್ಬೇಕು ಆಟೋ ಚಾಲಕರು? ಈಗ ಒಂದೊಂದ್ ಕಡೆ ಮೇ ಬಿ ಏನು ಇಂಡಿಯನ್ ಆಯಿಲ್ ಆಗಿರ್ಬೋದು, HP ಆಗಿರ್ಬೋದು, ಇದನ್ನ ಹೊರತುಪಡಿಸಿದ್ರೆ ಲಿಮಿಟೆಡ್ಗಳನ್ನ ಇನ್ನು ಪ್ರೈವೇಟ್ ಏಜೆನ್ಸಿಗಳಿದೆಯಲ್ಲ ಇವುಗಳು ಏಕಾಏಕಿಯಾಗಿ ಆಟೋ ಚಾಲಕರ ಸುಲಿಗೆ ಮಾಡ್ತಾ ಇದ್ದಾರೆ. ಇವರಿಗೆ ನಿಯಂತ್ರಣ ಹಾಕುವಂತಹ ಈ ರಾಜ್ಯ ಸರ್ಕಾರಗಳು, ಈ ಕಮಿಟಿ ಏನಿರುತ್ತೆ, ಈಗ 1ನೇ ತಾರೀಕಿಂದ 1ನೇ ತಾರೀಕಿಗೆ ಈ ಕಚ್ಚಾ ತೈಲ ಬೆಲೆಗಳು ಏರಿಳಿತ ಕಾಣದ ಸಂದರ್ಭದಲ್ಲಿ ಅವರಿಗೆ ಒಂದು ನಿಯಂತ್ರಣ ಇವ್ರು ಮಾಡ್ಲಿಕ್ಕೋಸ್ಕರ ಒಂದು ಕಮಿಟಿಯನ್ನ ಮಾಡಿರುತ್ತೆ. ಈಗ 1ನೇ ತಾರೀಕಿಂದ ಏನು ಹೋದ ತಿಂಗಳು ಈಗ ಮಾರ್ಚ್ ಅಲ್ಲಿ 64 ರೂಪಾಯಿ 70 ಪೈಸೆನೇ ಇತ್ತು. ಇವರು ಅದನ್ನೇ ಪಾಲನೆ ಮಾಡ್ಬೇಕು ಈ ತಿಂಗಳು ಎಂಡವರೆಗೂ. ಇವ್ರು ಪಾಲನೆ ಮಾಡ್ತಾ ಇಲ್ಲ. ಒಂದು ಬ್ಯಾಂಕ್ ಅಲ್ಲಿ ನೋಡಿ, ಅಟ್ಟೂರ್ ಲೇಔಟ್ ಅಲ್ಲಿ ಇರ್ತಕ್ಕಂಥ ಒಂದು ಗ್ಯಾಸ್ ಬಂಕ್ ಅಲ್ಲಿ 89 ರೂಪಾಯಿ 1 ಪೈಸೆ 91 ಪೈಸೆ ಮಾಡಿದ್ದಾರೆ. ಇದು 64 ರೂಪಾಯಿ 70 ಪೈಸೆಯಲ್ಲಿ ಇವ್ರು ಮಾಡಿರುವಂತದ್ದು 89 ರೂಪಾಯಿ 91 ಪೈಸೆಯಲ್ಲಿ. ಹಿಂಗ್ ಎಲ್ಲಿ ಆಟೋ ಚಾಲಕರು ಬದುಕಬೇಕಾಗ್ತದೆ? ಇವತ್ತು ಆಟೋ ಚಾಲಕರು ಯಾರೋ ಒಂದು 20 ರೂಪಾಯಿ ಜಾಸ್ತಿ ಕೇಳ್ದ ಅಂತ ಹೇಳಿಬಿಟ್ಟು ಅದನ್ನ ವಿಡಿಯೋನ ವೈರಲ್ ಮಾಡಿ ಆಟೋ ಚಾಲಕರು ಕೆಟ್ಟವರು, ಅವ್ರು ಸರಿ ಇಲ್ಲ, ಹಂಗೆ ಹಿಂಗೆ ಸಾರ್ವಜನಿಕರ ಸುಲಿಗೆ ಮಾಡ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಜನರ ಹತ್ರ ಒಂದ್ ಕಡೆ ಹಬ್ಬಿಸ್ತಾರೆ. ಈ ರೀತಿಯಾಗಿ ಆಗಿದೆಯಲ್ಲ, ಇವ್ರು ಪ್ರಶ್ನೆ ಮಾಡೋರು ಯಾರು? ಕಡಿವಾಣ ಹಾಕಂತವ್ರು ಯಾರು? ಸರ್, ಇವಾಗ ನೀವು ಒಂದು ಪ್ರಶ್ನೆಯನ್ನ ಹೇಳಿದ್ರಿ, ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ಈ ತರ ತೊಂದರೆ ಇಲ್ಲ. ಜೊತೆಯಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಅಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅದನ್ನ ದೂರೋದಕ್ಕಿಂತ ಬದಲಾಗಿ ಅಲ್ಲಿರುವಂತಹ ಜನರು ಭಯಪಡ್ತಾ ಇಲ್ಲ. ಹೇಳ್ತಾ ಇದ್ದಾರೆ ಅಲ್ವಾ, ಪ್ರತಿಯೊಬ್ರು ಕೂಡ ಹೇಳ್ತಿದ್ದಾರೆ, ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ತಾತ್ಕಾಲಿಕವಾಗಿದೆ, ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಅವ್ರು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಷ್ಟೊಂದು ಮೇಲ್ಗಡೆ ಹಾಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಸರ್, ಈ ಪ್ರಶ್ನೆ ನಿಮ್ಗೆ. ಹಾ, ಈಗ ಅದೇ ನಿಮ್ಗೆ ನಾನು ಫಸ್ಟೇ ಪ್ರಾರಂಭದಲ್ಲಿ ಹೇಳ್ದಂಗೆ ನೋಡಿ, ಈಗ ತಮಿಳುನಾಡಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿ ಇಂತಹ ಒಂದು ಯಾವುದೇ ಪರಿಣಾಮ ಬೀಳ್ತಾ ಇಲ್ಲ. ಕೇರಳದಲ್ಲಿ ನಡೀತಾ ಇದೆ, ಆಂಧ್ರ ಪ್ರದೇಶದಲ್ಲಿದೆ, ಸುತ್ತಮುತ್ತ ಯಾವುದೇ ರಾಜ್ಯಗಳಲ್ಲಿ ಇಂಥ ವಾತಾವರಣ ಸೃಷ್ಟಿ ಆಗೇ ಇಲ್ಲ. ನಾರ್ಮಲ್ ಆಗಿದೆ, ಅವ್ರಿಗೆ ಯಾವುದೇ ರೀತಿ ಏನಿಲ್ಲ. ನೀವು ತಾವೇ ಹೇಳ್ದಂಗೆ. ಸೊ ನಮ್ಮ ರಾಜ್ಯದಲ್ಲಿ ಯಾಕೆ ಇದು ಇದಕ್ಕಿದ್ದಾಗೆ ಇದೊಂದು ರೀತಿಯಲ್ಲಿ ಹಬ್ತಾ ಇದೆ, ಒಂಥರ ರೋಗ ರುಜಿನಗಳು ಹಬ್ತಾ ಇದೆ, ಕೋವಿಡ್ ಹಬ್ತಾ ಇದೆ, ಆ ರೀತಿ ಹಬ್ತಾ ಇದೆ. ಮತ್ತು ಇದರಿಂದ ಆಗ್ತಾ ಇರೋದಂದ್ರೆ ಅದೇನು ಬೆಳವಣಿಗೆ ಅಂತಲ್ಲಿ ದೊಡ್ಡ ಬೆಳವಣಿಗೆ ಅಂತ ಅವ್ರು ತಿಳ್ಕೊಂಡಿರ್ಬೋದು ಅಷ್ಟೇ. ಇದರಿಂದ ಆಗ್ತಾ ಇರುವಂಥ ಅನಾಹುತಗಳು ಎಷ್ಟೆಷ್ಟು ಆಗ್ತವೆ ಅಂತ ಹೇಳಿದ್ರೆ, ನಾಳೆ ದಿವಸ ಏನಾದರೂ ಗ್ಯಾಸು ಮತ್ತು ಇತ್ಯಾದಿ ಸಿಗಿಲ್ಲ ಅಂದ್ರೆ ಹಾಸ್ಪಿಟ್ಲ್ಗಳು ಬಂದಾಗ್ತವೆ, ಮತ್ತು ದೊಡ್ಡ ದೊಡ್ಡ ಹೋಟ್ಲುಗಳು ಬಂದಾಗ್ತವೆ. ಆಟೋಗಳು, ಈಗ ಆಟೋ ವೃಕ್ಷದವರು ಅವ್ರದ್ದು ಏನಿದೆ ಪ್ರತಿನಿತ್ಯ ಒಂದು 300 ರೂಪಾಯಿಗೆ ಒಂದು 500 ರೂಪಾಯಿಗೆ ಗ್ಯಾಸ್ ಹಾಕೊಂಡು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲವ್ರ ಹತ್ರ ಬೈಸ್ಕೊಂಡು, ಕೆಲವ್ರ ಹತ್ರ ಏನೇನೋ ಪಾಪ ಅಂದ್ಕೊಂಡು ಅಂತೆಲ್ಲ ಅವ್ರು ಹೊಟ್ಟೆಪಾಡು ಜೀವನ ಇದೆಯಲ್ಲ, ಅದ್ರ ಮೇಲೂ ಕಲ್ಲು ಹಾಕುವಂಥ ಕೆಲಸವನ್ನು ಕೆಲವರು ಇದನ್ನು ಹಬ್ಬಿಸ್ತಾ ಇದ್ದಾರೆ. ಮತ್ತು ನೋಡಿ, ನಾವು ತಿಳ್ಕೊಂಡಾಗೆ ಮಧ್ಯಾಹ್ನದಿಂದ ಕೆಲವು ಮಾಧ್ಯಮಗಳಲ್ಲಿ ತಾವು ನೋಡಿದಾಗ ಕೆಲವು ಏಜೆನ್ಸಿಗಳಲ್ಲಿ ಗ್ಯಾಸ್ ಇದ್ದು ಸಹ ಕೊಡ್ತಾ ಇಲ್ಲ ಅವರು. ಅದನ್ನು ಸಹ ಕೆಲವರೆಲ್ಲ ಅದನ್ನು ರೇಡ್ ಮಾಡಿದ್ದಾರೆ. ಆಮೇಲೆ ಇವತ್ತಿನ ದಿವಸ ಒಂದು ಸಿಲಿಂಡ್ರು ಕೇವಲ 900 ರೂಪಾಯಿ 1000 ರೂಪಾಯಿ ಸಿಗಬೇಕಂತ ಸಿಲಿಂಡ್ರನ್ನ 2500-3000 ರೂಪಾಯಿ ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದಾರೆ.
ಕೆಲವರೆಲ್ಲ ಬ್ಲ್ಯಾಕಲ್ಲಿ ತಗೊಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಹೋಟ್ಲುಗಳ ಪರಿಸ್ಥಿತಿ ಏನಾಗಬೇಕು, ಅವ್ರಿಗೆಲ್ಲ ಪ್ರತಿನಿತ್ಯ 10ರಿಂದ 20-25 ಸಿಲಿಂಡರ್ಗಳು ಬೇಕಾಗಿದೆ. ಸೊ ಅವ್ರುಗಳೆಲ್ಲ ಈ ಸಿಲಿಂಡರ್ಗಳನ್ನ ಸರಬರಾಜು ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ನೀವು ಬ್ಲ್ಯಾಕಿಂದ ತಗೊಬರೋಕ್ಕಾಗಲ್ಲ ಮೇಡಮ್. ಈಗ ಒಬ್ಬರು ಗೃಹೋಪಯೋಗವಾಗಿ ಈಗ ನಮ್ಗೇನಾಗಿದೆ ಅಂದರೆ ಮಕ್ಕಳು ಮರಿ ಇರ್ತವೆ, ಆಯಿತು ಒಂದು 500 ರೂಪಾಯಿ ಜಾಸ್ತಿ ಕೊಟ್ಟು ನಾವು ತರ್ಬೋದು ಅಷ್ಟೇ ಅಥವಾ ಬೇರೆಯವ್ರು ಯಾರೋ ತರ್ಬೋದು. ಹೋಟ್ಲುಗಳೆಲ್ಲ ಆ ರೀತಿ ತರೋಕ್ಕಾಗಲ್ಲ, ಆಟೋ ರಿಕ್ಷಾದವ್ರು ಆ ರೀತಿ ತರೋಕ್ಕಾಗಲ್ಲ. ಯಾಕೆ ಆಟೋ ರಿಕ್ಷಾ ಈಗಾಗಲೇ 61 ರೂಪಾಯಿ 90 ಪೈಸೆ 91 ರೂಪಾಯಿ 91 ಪೈಸೆ ಮಾಡಿ 100 ರೂಪಾಯಿನ ಹತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿವಸಗಳು ಇದು ಅಷ್ಟೇ ಏನು ಬೇಕಾದ್ರೂ ಆಗ್ಬೋದು. ಬಟ್ ಕೂಡಲೇ ಸರ್ಕಾರ ವಿಶೇಷವಾಗಿ ಅಧಿವೇಶನ ಏನು ಕರೆದಿದಾರ ಇದನ್ನು ವಿಶೇಷವಾಗಿ ಅಧಿವೇಶನವನ್ನು ಮಾಡಿ ಯಾಕೆ ಎಲ್ಲಿಂದ ಶುರುವಾಗಿದೆ, ಯಾಕೆ ಯಾವುದೇ ರಾಜ್ಯದಲ್ಲಿ ಇಲ್ಲದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಸಹ ಹೌದು ಇರ್ಬೋದು. ಕಚ್ಚಾ ತೈಲಗಳು ಉತ್ಪಾದನೆ ಆಗ್ತಾ ಇರೋ ಈಗ ಹೊರದೇಶಗಳನ್ನು ನಂಬಿ ಇವತ್ತು ನಾವು ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಹೊರದೇಶದ ಕಚ್ಚಾ ತೈಲಗಳನ್ನು ನಂಬಿ ಇವತ್ತು ನಾವು ಜೀವನ ಸಾಗ್ತಾ ಇದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೇ ಸಹೋದರ ಹೇಳ್ದಂಗೆ ಮೋದಿಯವರು ಇಲ್ಲ ಯಾವುದೇ ಯುದ್ಧ ಏನೇ ಆದರೂ ಸಹ ನಾವು ಕನಿಷ್ಠ ಪಕ್ಷ 1.5ರಿಂದ 2 ತಿಂಗಳು 2 ತಿಂಗಳು ಅಥವಾ 3 ತಿಂಗಳವರೆಗಾಗಿ ನಮ್ಗೆ ಯಾವುದೇ ರೀತಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇದೀಗ 12ರಿಂದ 13ನೇ ದಿವಸ ಶುರುವಾಗ್ತಾ ಇದೆ ಇನ್ನೂ ಯುದ್ಧ ನಿಂತೇ ಇಲ್ಲ. ಈಗಾಗಲೇ 12ರಿಂದ 13 ದಿವಸ ಸ್ಟಾರ್ಟ್ ಆಗಿದೆ, ಮತ್ತು ಈಗಾಗಲೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಲ್ಲಿಲಿ ಆಗ್ತಾ ಇಲ್ಲ, ಯಾವುದೇ ರೀತಿ ಡೆಲ್ಲಿಲಿ ಆಗ್ತಾ ಇಲ್ಲ. ಬೇರೆ ದೇಶದಲ್ಲಿ ಯಾವುದೇ ದೇಶದಲ್ಲಿ ಆಗದೆ ಇರುವಂಥ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರು ಸಹ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ. ಕರ್ನಾಟಕದಲ್ಲಿ ಯಾರು ಇದನ್ನು ಹಬ್ಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಇದರ ಮೇಲೆ ತನಿಖೆ ಆಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಮತ್ತು ಇಂಧನ ಸಚಿವರು ಕೂಡಲೇ ಕೆ ಜಾರ್ಜ್ ಅವರು ಬಂದು ಪತ್ರಿಕಾಗೋಷ್ಠಿ ಮಾಡಿ ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನೂ ಸಹ ಅನಾಹುತ ಆಗ್ತಾ ಇಲ್ಲ, ಯಾವುದೇ ರೀತಿ ಏನೂ ಆಗ್ತಾ ಇಲ್ಲ, ನೀವು ನಾರ್ಮಲ್ ಆಗಿದೆ, ಯಾರೋ ಕಿಡಿಗೇಡಿಗಳು ಇದನ್ನು ಮಾಡ್ತಾ ಇದ್ದಾರೆ, ಇದನ್ನು ಖಂಡಿತ ನಾವು ತನಿಖೆ ಮಾಡ್ತೀವಿ ಅನ್ನೋದು. ಮತ್ತು ಮುಖ್ಯಮಂತ್ರಿಗಳು ತುರ್ತು ಅಧಿವೇಶನವನ್ನು ಕರೆದು, ಯಾಕೆಂತೇಳಿದ್ರೆ ಇದು ಸಾಧಾರಣ ಇದಲ್ಲ ಮೇಡಮ್, ಇದು ದೊಡ್ಡ ಮಟ್ಟದ ವಿಷಯ. ಇದು ನಾಳೆ ದಿವಸ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳಿದ್ರೆ ಹೌದು ಗ್ಯಾಸ್ ಇಲ್ವಂತೆ ಬಿಡು, ಈಗಾಗಲೇ ಸಣ್ಣ ಪುಟ್ಟ ಹೋಟ್ಲುಗಳಾಗಲೇ ನಿನ್ನೆಯಿಂದ ಮುಚ್ಚೆ ಬಿಟ್ಟಿದ್ದಾರೆ ಪಾಪ ಅವರು, ಯಾರು ಇಲ್ಲೂ. ಹೌದು, ನೀವ್ ಹೇಳ್ದಂಗೆ ಇವಾಗ ಈ ಉದ್ಯಮಗಳು ಅಂದ್ರೆ ಹೋಟೆಲ್ ಉದ್ಯಮ ಅಂತ ಇರುತ್ತಲ್ಲ, ಅದನ್ನ ನಾವು ಎಲ್ಲರೂ ಕೂಡ ಅದನ್ನೇ ಉದ್ಯಮವಾಗಿ ಮಾಡಿಕೊಂಡು ಅದರಲ್ಲೇ ಜೀವನವನ್ನು ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಅವರು ಕೂಡ ಅದೇ ಆಧಾರವಾಗಿತ್ತು ಅವರ ಜೀವನವನ್ನು ನಡೆಸೋದಕ್ಕೆ. ಮನೆಯಲ್ಲಿ ಹೆಂಡತಿ ಮಕ್ಳು ಇರ್ತಾರೆ, ಅವರಿಗೆ ಇಂತಿಷ್ಟು ಅಂತ ತೆಗೆದಿಡಬೇಕು, ಜೊತೆಯಲ್ಲಿ ಅದರಲ್ಲಿ ಬರುವಂಥ ಆದಾಯದಲ್ಲಿ ಗ್ಯಾಸ್ಗೆ ಅಂತ ಸಪ್ರೇಟಾಗಿ ಎತ್ತಿಡಬೇಕು, ಮನೆ ಖರ್ಚಿಗೆ ಅಂತ ಸಪ್ರೇಟಾಗಿ ಎತ್ತಿಡಬೇಕು. ಈ ಸಂದರ್ಭದಲ್ಲಿ ಈ ಊಟ ತಿಂಡಿಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಬಳಸ್ಕೊಂತೀವಿ. ಯಾಕಂತಂದ್ರೆ ಪ್ರತಿ ಸತಿ ನಾವು ಹೊರಗಡೆಯಿಂದ ಊಟ ತಿನ್ನೋದಕ್ಕಾಗಲ್ಲ, ಅಥವಾ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ತಿನ್ನೋದಕ್ಕಾಗಲ್ಲ. ಇಂದಿರಾ ಕ್ಯಾಂಟೀನ್ ಇರೋದೇ ಅದಕ್ಕೆ. ಇವಾಗ ಗ್ಯಾಸ್ ಅಭಾವ ಅದಕ್ಕೂ ಕೂಡ ತಟ್ಟಿದೆ. 500ರಿಂದ 600 ಜನ ಅಲ್ಲಿ ಊಟ ಮಾಡ್ತಾರೆ ಒಂದ್ಸತಿಗೆ. ಇವತ್ತು ಏನೂ ಇಲ್ಲ, ಬರೀ ಅನ್ನ ಸಾಂಬಾರ್ ಅಷ್ಟೇ, ಗ್ಯಾಸ್ ಇಲ್ಲ. ನೆಕ್ಸ್ಟ್ ನಾಳೆಯಿಂದ ಅದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದು? ನೀವು ಕೂಡ ಊಟ ಮಾಡಿರ್ತೀರಾ, ನಾವು ಕೂಡ ಊಟ ಮಾಡಿದೀವಿ. ಈಗ ಅತಿ ಹೆಚ್ಚಾಗಿ ಎಲ್ಲಾ ಕಡೆ ಗ್ಯಾಸ್ ಅಭಾವ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಒಂದು ನಾರ್ಮಲ್ ಅಲ್ಲಿ ಇದೆ ಕರ್ನಾಟಕದಲ್ಲಿ ಅಂತ ಅಂದ್ರೆ, ಈಗ ಎಲ್ಲಾ ಕಡೆ ನಾವು ನೋಡಿದಾಗ ಇಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಾ ಕಡೆ ಬಿಂಬಿಸ್ತಾ ಇದ್ದಾರೆ. ಓಕೆ, ಒಂದು ಲೆಕ್ಕಾಚಾರದಲ್ಲಿ ಇದೆ ಈಗ ಅಂತ ಅಂದ್ರೆ ಅಷ್ಟೊಂದು ತಳಮಟ್ಟಕ್ಕೆ ಹೋಗಿಲ್ಲ, ಒಂದು ಲಿಮಿಟ್ ಅಲ್ಲಿ ಇದೆ. ಇದಕ್ಕೆ ಮಾನ್ಯ ಇಂಧನ ಸಚಿವರು ಏನಕ್ಕೆ ಜಾರ್ಜ್ ಇದ್ದಾರೆ, ಇವ್ರುಗಳಿಗೂ ಕಣ್ಣಿಗೆ ಕಾಣ್ತಾ ಇದೀವಿ ಎಲ್ಲ, ಯಾರ್ಯಾರು ಬಡವ್ರ ಹತ್ರ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಏನೇನು ಅಂತ ಇವರಿಗೆ ವರದಿ ಕೊಡೋ ಅಂತವ್ರು ಎಷ್ಟು ಜನ ಇವ್ರ ಸೆಕ್ರೆಟರಿಗಳು ಮತ್ತೊಬ್ರು ಎದ್ದೇ ಇರ್ತಾರೆ. ಇವ್ರಿಗೆ ಗೊತ್ತಿರಲ್ವಾ, ಕಣ್ಣು ಮುಚ್ಕೊಂಡ್ ಕೊಳ್ತಿದಾರ. ಇವ್ರು ಇಮಿಡಿಯೇಟ್ಲಿ ಒಂದು ಪ್ರೆಸ್ ಮೀಟ್ ಕರೆದು, ಇಲ್ಲಪ್ಪ ನಾವು ಯಾವುದೇ ರೀತಿಯಾಗಿ ಮಾಡ್ತಾ ಇಲ್ಲ, ಇವ್ರಿಗೆ ನೇರವಾಗಿ ಆಕ್ಷನ್ ತಗೋತೀವಿ, ಶಿಕ್ಷೆ ಕೊಡಿಸ್ತೀವಿ, ಪ್ರೈವೇಟ್ ಏನು ಏಜೆನ್ಸಿಗಳಿದೆ ಆಕ್ಷನ್ ತಗೋತೀವಿ ಸರಬರಾಜು ಮಾಡುವಂತಹ ಕಂಪ್ನಿಗಳ ಮೇಲೆ ಮತ್ತೊಂದು ಅಂತ ಹೇಳಿ ಇವ್ರು ಪ್ರೆಸ್ ಮೀಟ್ ಮಾಡಿ ಬಡವ್ರ ಬಗ್ಗೆ ಹೇಳಿಕೆ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಹೇಳಿದ್ರಿ, ಈ ಹೋಟೆಲ್ಗಳು ಅವ್ರಿಗೂ 2 ದಿವಸಕ್ಕೆ 3 ದಿವಸಕ್ಕೆ ಸಿಲಿಂಡರ್ ಖಾಲಿಯಾಗಿ ಹೋಗ್ತದೆ. ಈಗ ಊಟನು ಡಿಮ್ಯಾಂಡ್ ಆಗ್ತದೆ. ಈಗ 50 ರೂಪಾಯಿ ಅನ್ನ ಸಾಂಬಾರ್ ಇತ್ತು ಅಂತಂದ್ರೆ 80 ರೂಪಾಯಿ ನಾಳೆಗೆ ಆಗ್ತದೆ. ನಾವ್ ಎಲ್ಲಿ ಕೊಡಕ್ ಆಗ್ತದೆ? ಆಟೋ ಚಾಲಕರು ಈ ಕಡೆ ಗ್ಯಾಸ್ ಹಾಕ್ಸ್ಕೋಬೇಕು, ಈ ಕಡೆ ಊಟ ಮಾಡಬೇಕು. ನಾ ಬೆಳಗ್ಗೆಯಿಂದ ರೋಡಿಗೆ ಬಂದ್ಮೇಲೆ ನಾವು ನೈಟೇ ಹೋಗೋದು ಮನೆಗೆ, ಮಧ್ಯಾಹ್ನ ಊಟ ಮಾಡಬೇಕು, ಟೀ ಕಾಫಿ ಕುಡಿಬೇಕು. ಈಗ ಕಾಫಿ ಬಂದು ಒಂದು 20 ರೂಪಾಯಿ ಇದೆ, ಅದು ನೆಕ್ಸ್ಟ್ ಡೇ ಈಗ ಸಿಲಿಂಡರ್ ಅದನ್ನೇ ಇದ್ ಮಾಡ್ಕೊಂಡು 50 ಮಾಡಿದ್ರು ಹೇಳಕ್ಕಾಗಲ್ಲ, 30 ಮಾಡಿದ್ರು ಮಾಡ್ತಾರೆ. ಈಗ ಬಡವ್ರ ಬಗ್ಗರಿಗೆ ಏನಾಗ್ಬೇಕು? ಈಗ ಯಾರಿಗ್ ನಷ್ಟ ಆಗ್ತಾ ಇದೆ? ಗ್ಯಾಸ್ ಇಲ್ಲ. ನಾವು ಒಂದು ಬಿಲ್ ಅನ್ನ ಗಮನಿಸಿದ್ವಿ, ಒಂದು ಸ್ಟೋರಿನಲ್ಲಿ ಬಿಲ್ ಗಮನಿಸಿದ್ವಿ. ಅದರಲ್ಲಿ ಗ್ಯಾಸ್ಗೆ ಅಂತಾನೆ ಸಪರೇಟ್ ಆಗಿ ಒಂದಿಷ್ಟು ಅಮೌಂಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಹಾಕ್ತಾರೆ, ಅದನ್ನ ಈ GST ಏನೇ ಹಾಕ್ತಾರೆ ಅದೇ ರೀತಿಯಲ್ಲಿ ಗ್ಯಾಸಿಗೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿ ಹಾಕ್ತಾರೆ. ಆ ರೀತಿಯಾಗಿ ಅದಕ್ಕೆ ಈ ಕೂಡಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರೋ ಈಗ ಮೈಕ್ ಇಡಬೇಕಾದ್ರೆ ಅವರು ಮಾತಾಡಕ್ಕೆ ರೆಡಿ ಇಲ್ಲ, ನಡ್ರಿ ಅಂತ ತಳ್ತಾ ಇದ್ದಾರೆ ಮಾಧ್ಯಮದವ್ರನ್ನ.
ನೋಡಿ ಸಿದ್ದರಾಮಯ್ಯನವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳು ನೀವು, ಉಪಮುಖ್ಯಮಂತ್ರಿಗಳೇ, ಇಡೀ ದೇಶದ ಬಗ್ಗೆ ನಾಯಕರ ಬಗ್ಗೆ ಚರ್ಚೆ ಮಾಡೋದ್ ಬಿಟ್ಟು ಇಲ್ಲಿ ಬಡವ್ರ ಬಗ್ರ ಬಗ್ಗೆ ಯೋಚನೆ ಮಾಡಿ ಯಾರು ಲೂಟಿಯನ್ನ ಹೊಡಿತಾ ಇದ್ದಾರೆ ಅವ್ರ ಮೇಲೆ ನೇರವಾಗಿ ನಿಮ್ಮ ಪೌರುಷವನ್ನ ತೋರಿಸಿ, ನಿಮ್ಮ ಇಲಾಖೆಯಿಂದ ಈ ಸರ್ಕಾರದಿಂದ ಏನೇನ್ ಮಾಡ್ಬೇಕು ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಿಸಿ, ಬಡವ್ರ ಬಗ್ಗೆ ನ್ಯಾಯ ಕೊಡಿಸಿ ಅನ್ನೋದನ್ನ ನಾನು ಸರ್ಕಾರದವರಿಗೆ ಆಗ್ರಹ ಮಾಡ್ತೇನೆ. ಸರ್, ಇವಾಗ ನೀವು ಸಾರ್ವಜನಿಕರ ಪ್ರತಿನಿಧಿಯಾಗಿ ಬಂದಿರೋದ್ರಿಂದ ನಾನು ನಿಮ್ಗೆ ಸಾಮಾನ್ಯವಾದಂತ ಒಂದು ಪ್ರಶ್ನೆ ಕೇಳೋದಾದ್ರೆ, ಈ ಶಾಲಾ ಮಕ್ಕಳಿಗೆ ಬಿಸಿ ಊಟ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಮಕ್ಕಳು ಶಾಲೆಗೆ ಬರ್ತಾ ಇರ್ಲಿಲ್ಲ, ಅವ್ರನ್ನ ಎಳ್ಕೊಂಡ್ ಬರ್ಬೇಕಿತ್ತು. ಬಾರಪ್ಪ ಕುತ್ಕೋ, ಓದು ಒಂಚೂರು, ಏನಾದ್ರೂ ಅಕ್ಷರ ಕಲಿ, ನಿನಗೆ ಕೇವಲ ಅಕ್ಷರ ಅಷ್ಟೇ ಕಲ್ಸಲ್ಲ ನಾವು, ಅದ್ರ ಜೊತೆಲಿ ಒಂದ್ ಸ್ವಲ್ಪ ಊಟ ಕೊಡ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡು, ಆರಾಮಾಗಿರು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಶಾಲೆಗೆ. ಆಗ ಎಲ್ಲಾ ಮಕ್ಕಳು ಕೂಡ ಬರೋದಕ್ಕೆ ಶುರು ಮಾಡ್ಕೊಂಡ್ರು ಶಾಲೆಗೆ. ಎಲ್ಲೋ ಒಂದ್ ಕಡೆ ಇದಕ್ಕೂ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಯಾಕಂತ ಅಂದ್ರೆ ಶಾಲೆಯಲ್ಲೂ ಕೂಡ ಸಿಲಿಂಡರ್ ಕೊರತೆ ಆಗ್ತಾ ಇರುವಂತದ್ದು, ಮಕ್ಕಳಿಗೆ ಊಟ ಮಾಡೋದಕ್ಕೆ ಕೊಡೋದಿಕ್ ಆಗ್ತಾ ಇಲ್ಲ, ಬೇಸ್ ಹಾಕೋದಿಕ್ ಆಗ್ತಾ ಇಲ್ಲ ಅಂತ ಅಲ್ಲಿರುವಂತವ್ರು ಹೇಳ್ಕೊಳ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಈಗ ಇವತ್ತು ಸರ್ಕಾರ ಇದು ಕನ್ನಡ ಶಾಲೆಗಳು ಇವತ್ತಿನ ದಿವಸ ತುಂಬ ನಶಿಸಿ ಹೋಗ್ತಾ ಇವೆ. ಎಷ್ಟೋ ಕಳೆದ 3 ವರ್ಷಗಳಲ್ಲಿ ಸುಮಾರು ಸಾವಿರಾರು ಶಾಲೆಗಳು ಇವತ್ತು ಮುಚ್ಚೋಗ್ಬಿಟ್ಟಿವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು, ಈಗಾಗಲೇ ಬಿಸಿ ಊಟ ಯೋಜನೆ ಹಿಂದಿನ ಸರ್ಕಾರವು ಸಹ ಮಾಡ್ತಾ ಇದೆ, ಅದಕ್ಕೆ ಹಿಂದಿನ ಸರ್ಕಾರಗಳು ಮಾಡ್ತಾ ಇದೆ. ಅತ್ಯಂತ ಹೆಚ್ಚಾಗಿ ಬಿಸಿ ಊಟ ಯೋಜನೆಗಳನ್ನು ತಂದು ಅದರ ಮೊಟ್ಟೆಗಳು ಇತ್ಯಾದಿಗಳನ್ನು ಏನು ಬೇಕು ಅದನ್ನು ಸವಲತ್ತುಗಳನ್ನು ಕೊಟ್ಟು ಮಕ್ಕಳನ್ನ ಒಂಥರ ರೀತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಕರೆಸ್ಕೊಳ್ಳುವಂಥದ್ದು ಒಂದು ರೀತಿಯಲ್ಲಿ ಮಾಡಿ ಅದನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಈಗ ಅವ್ರಿಗೆ ಒಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ. ನಿಮಗೆ ಒಂದು ಸಿಲಿಂಡ್ರು ಕನಿಷ್ಠ ಪಕ್ಷ ಅವರಿಗೆ ಒಂದು 15 ದಿವಸನೋ ವಾರನೋ ಇಷ್ಟು ಮಕ್ಕಳಿಗೆ ನೀವು ಮಾಡಬೇಕಮ್ಮ ಅನ್ನುವಂಥದ್ದು ಇರ್ತದೆ. ಈಗ ಅಲ್ಲಿ ಪಾಪ ಅವರು ಕಾರ್ಮಿಕರು ಸಿಲಿಂಡರ್ ಖಾಲಿ ಆದಾಗ ಯಾರನ್ನು ಕೇಳಬೇಕು? ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಮಕ್ಕಳ ಮೇಲೂ ಸಹ ಹೊಡೆತ ಬೀಳುತ್ತೆ. ಸೊ ನಾಳೆಯಿಂದ ಮಕ್ಕಳಿಗೂ ಸಹ ಬಿಸಿ ಊಟದ ಯೋಜನೆಗಳಿಲ್ಲ ಅಂದರೆ ಅವು ಸಹ ನಾಳೆಯಿಂದ ಊಟ ಇಲ್ಲವಂತೆ ಯಾಕೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಬರದೇ ಇರುವಂಥದ್ದು ನಾಳೆಯಿಂದ ಶುರುವಾಗ್ತವೆ. ಯಾಕಂದ್ರೆ ಎಷ್ಟೋ ಜನ ಬಡ ಮಕ್ಕಳು. ಹೌದು ನೋಡಿ, ಇವತ್ತು ನಾವು ಹೇಳ್ಬೋದು ಅಷ್ಟೇನೆ, ಗ್ಯಾರಂಟಿಗಳನ್ನು ನಂಬ್ಕೊಂಡು ಬದುಕ್ತಾ ಇರುವಂಥ ಕುಟುಂಬಗಳು ಇವೆ. ಬಿಸಿ ಊಟ ಯೋಜನೆಗಳನ್ನ ನಂಬಿಕೊಂಡು ಬದುಕ್ತಾ ಇರುವಂಥ ಎಷ್ಟೋ ಕುಟುಂಬಗಳು ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಲಿ ಇಂದಿರಾ ಕ್ಯಾಂಟೀನನ್ನ ಅವಲಂಬಿಸ್ಕೊಂಡು ಎಷ್ಟೋ ಕುಟುಂಬಗಳಿವೆ. ನಾವು ಯಾವುದನ್ನು ಸಹ ಅಲಗಳಕ್ಕೆ ಇವ್ರು ಮಾಡಿದ್ದಾರೆ, ಅದು ಮಾಡಿದ್ರೆ ಬೇಡ, ಅದು ಮಾಡಿರೋದೇ ಒಳ್ಳೇದೇ ಅಂತ ನಾವು ಭಾವಿಸ್ಕೊಂಡು ಮಾಡಬೇಕೇ ವಿನಃ ಅದನ್ನು ಬಿಟ್ಟು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿ. ಈಗ ಬಿಸಿ ಊಟದ ಯೋಜನೆಗಳಿಗೆ ನಾಳೆಯಿಂದ ಏನಾದ್ರು ಹೊಡ್ತಾ ಬಿದ್ದರೆ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಯಾರು ಬರೋದಿಲ್ಲ. ಮಕ್ಕಳು ಶಾಲಾ ಕಾಲೇಜಿಗೆ ಯಾರು ಬರಲ್ಲ ಅಂತ ಹೇಳಿದ್ರೆ ಮಾಸ್ಟರ್ಗಳು ಬರಲ್ಲ. ಮಾಸ್ಟರ್ಗಳು ಬಂದಿಲ್ಲ ಅಂದರೆ ಅದಕ್ಕೆ ಬೀಗ ಆಗ್ತಾರೆ. ಬಟ್ ಇದ್ರ ಜೊತೆಯಲ್ಲಿ ತಾವು ಹೇಳಿದ್ರಿ ಇಂದಿರಾ ಕ್ಯಾಂಟೀನ್ ಬರೀ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಕೊಡುವಂಥ ಯೋಜನೆಗಳು ಈಗಾಗಲೇ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೋಸೆ ಇಡ್ಲಿ ಮತ್ತು ಪಲಾವ್ ಎಲ್ಲ ಕೊಡ್ತಾ ಇರೋದೆಲ್ಲ ನಿಲ್ಲಿಸಿ ಈಗ ಅನ್ನ ಸಾಂಬಾರು ಕೊಡ್ತಾ ಇದ್ದಾರೆ. ಯಾಕೆಂದರೆ ಗ್ಯಾಸಿಗೆ ತಕ್ಕಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಎಷ್ಟೆಷ್ಟೋ ಮಾಡಿದ್ರೆ ಗ್ಯಾಸನ್ನು ವೇಸ್ಟಾಗಿ ಮಾಡೋ ಬದಲು 1 ಐಟಮ್ 2 ಐಟಮ್ ಹೊಟ್ಟೆ ತುಂಬ ಕೊಡುವಂಥ ಕೆಲಸವನ್ನು ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದೆ. ಸೊ ಇದ್ರ ಜೊತೆಯಲ್ಲಿ ಹೋಟ್ಲುಗಳದ್ದು ಹೇಳಿದ್ರಿ ತಾವು, ಹೋಟ್ಲುಗಳು ಓನರ್ದಷ್ಟೇ ನೀವು ನೋಡಿದ್ರಿ, ಅವ್ರ ಕುಟುಂಬ ಅದೆಲ್ಲ ಹೋಟ್ಲುಗಳನ್ನು ನಂಬಿಕೊಂಡು ಅಲ್ಲಿರೋ ಕೆಲಸ ಮಾಡ್ತೀನಿ ಸಾವಿರಾರು ಕಾರ್ಮಿಕರ ಗತಿ ಏನಾಗಬೇಕು? ನಾಳೆಯಿಂದ ಮುಚ್ಚಿದ್ರೆ ಅವನಪ್ಪ ಸಿಲಿಂಡರ್ ಇಲ್ಲ ಮುಚ್ಚಿ ಅಂತ ಹೇಳಿದ್ರೆ 1 ದಿವಸ 2 ದಿವಸ 3 ದಿವಸ ಆದ್ಮೇಲೆ ಅವನೇನ್ ಮಾಡ್ತಾನೆ, ಪೇಮೆಂಟನ್ನು ಕಟ್ ಮಾಡ್ತಾನೆ. ಬಟ್ ಅವ್ರ ಕುಟುಂಬವನ್ನು ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೆ ಏನು ಕೊಡ್ತಾರೆ? ಇದು ಎಲ್ಲೋ ಒಂದ್ ಕಡೆ ಏನಾಗ್ತದೆ ಅಂದ್ರೆ, ಕೂಡಲೇ ಸರ್ಕಾರ ಈ ಗ್ಯಾಸ್ ಏಜೆನ್ಸಿಗಳು ಇದು ಖಂಡಿತವಾಗಿ ಎಲ್ಲಿಂದ ಕೊರತೆಯಾಗಿದೆ ಇದು ಅನ್ನುವಂತ ಬೇಕಾಗಿದೆ. ಸ್ಟಾಕ್ ಇದೆ, ಇವರು ಬೇಕು ಅನ್ನೋ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಸರ್ಕಾರ ಭಯ ಪಡಬೇಡಿ ಅಂತ ಹೇಳಿದ್ರೆ, ಏಜೆನ್ಸಿಗಳು ಇದನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊತಾ ಇವೆ, ತಾವು ಇದನ್ನ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇವೆ. ಇದು ಆಗ್ಬಾರ್ದು. ಮತ್ತೆ ಇದ್ರ ಜೊತೆಗೆಲ್ಲ ಅಷ್ಟೇ ಗ್ಯಾಸ್ ಅನ್ನ ಕೊಡ್ತಾ ಇರುವಂತದ್ದು ಏನು ಆಟೋಗಳಿಗೆ, ಅವರು ಸಹ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದೆ. ಇದೊಂದು ರೀತಿಯಲ್ಲಿ ಹಗಲು ದರೋಡೆ. ಇದು ಸಾರ್ವಜನಿಕರ ಮೇಲೆ, ಬಡವರ ಮೇಲೆ, ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವರು ದುಡ್ಡನ್ನು ಹಣವನ್ನು ಲಪಟಾಯಿಸ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮೊನ್ನೆ ನಮ್ಮ ಸಹೋದರ ಹೇಳ್ದಂಗೆ ಕೂಡಲೇ ಮೊನ್ನೆ ಸಚಿವರು ಎಲ್ಲಿದ್ದಾರೆ? ಈಗ ಇಂಧನ ಸಚಿವರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಉಪಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಮಂತ್ರಿ ಮಂಡಲ ಯಾಕೆ ಮಾತಾಡ್ತಾರೆ? ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನೀವು ಇಸ್ರೇಲ್ ಇರಾನನ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದೀರಿ, ಬರೀ ಇಲ್ಲಾಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಸೊ ಈ ಕೂಡಲೇ ಸಚಿವ ಸಂಪುಟವನ್ನು ಏನ್ ಮಾಡ್ತಿದೆ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಸಾರ್ವಜನಿಕರನ್ನು ಉದ್ದೇಶಿಸಿ ಈ ಕೂಡಲೇ ಮಾತಾಡಬೇಕಾಗಿದೆ. ಹೌದು, ಎಲ್ಲೂ ಸಹ ಈ ರೀತಿ ಅಭಾವ ಇಲ್ಲ.
ಅಕ್ಕಪಕ್ಕ ರಾಜ್ಯಗಳಲ್ಲಿ ಎಲ್ಲೂ ಆಗದೆ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಇದೊಂದು ಕುತಂತ್ರದ ಕೆಲಸ ನಡೀತಾ ಇದೆ, ಅಥವಾ ಸರ್ಕಾರನೇ ಮಾಡ್ತಾ ಇದೆಯೋ ಅಥವಾ ಬೇರೆಯವರು ಇದನ್ನು ಮಾಡ್ತಾ ಇದ್ರೋ ಗೊತ್ತಿಲ್ಲ ನನಗೆ. ಆದರೆ ಯಾರೇ ಮಾಡಿದ್ರು ತಪ್ಪೇ, ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ನಾನು ಹೇಳ್ತೇನೆ. ಸರ್ಕಾರ ಎಚ್ಚೆತ್ಕೊಳ್ಳೋ ಜೊತೆಲಿ ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ಸುಳ್ಳು, ಇದೆಲ್ಲವೂ ಕೂಡ ಆಗ್ತಾ ಇರೋದು ತಾತ್ಕಾಲಿಕ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಎಲ್ಲವೂ ಕೂಡ ನಿಮ್ಮನ್ನ ಎದುರಿಸೋದಕ್ಕೆ ಮಾಡ್ತಾ ಇರುವಂತದ್ದು. ಬೇರೆ ರಾಜ್ಯದಲ್ಲಿ ಇಲ್ದಲೇ ಇರುವಂತಹ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಬೇಕು ಎಲ್ರು ಕೂಡ. ಇದು ಯಾವುದು ಕೂಡ ಶಾಶ್ವತ ಅಲ್ಲ. ನಾವು ಸ್ವಲ್ಪ ಎಚ್ಚರಿಕೆಯಿಂದ, ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸರ್, ನೀವೇನೋ ಹೇಳೋಕ್ ಹೊರಟ್ರಿ. ಈಗ ಪ್ರಧಾನ ಮಂತ್ರಿ ಅವರು ಉಜ್ವಲ ಯೋಜನೆ ಅಂತೇಳಿ ಇರುವಂತ ಗ್ರಾಮೀಣ ಪ್ರದೇಶಗಳಿಗೆ ಉಚಿತ ಅಂತೇಳಿ ಸಿಲಿಂಡರ್ಗಳನ್ನ ಕೊಟ್ರು. ಇವತ್ತು ಅತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೌದೆ ಒಲೆಯಲ್ಲಿ ಮುಂಚೆ ಎಲ್ಲ ಊಟ ಮಾಡ್ತಾ ಇದ್ರು, ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಈಗ ಅತಿ ಹೆಚ್ಚಾಗಿ ಈ ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಅವ್ರಗಳಿಗೆ ಏನು ಅಂತ ಅಂದ್ರೆ ಅವರಿಗೆ ಸರಿಯಾಗಿ ಬುಕ್ ಮಾಡಕ್ ಬರಲ್ಲ. ಈ ಏಜೆನ್ಸಿಗಳೇನಿದ್ದಾರೆ, ಈ ಏಜೆನ್ಸಿಗಳು ಮನೆ ತಂದು ಅವರದೇ ಒಂದು ಗಾಡಿಯಲ್ಲಿ ಕರ್ಕೊಂಡು ಬಂದು ತಗೊಬಂದು ಅಲ್ಲೇ ಇಟ್ಟು ಈ ರೀತಿ ಅಂತ ದುಡ್ಡು ಇಸ್ಕೊಂಡು ಹೋಗ್ತಾರೆ. ನಾವೇ ಬುಕ್ ಮಾಡ್ಕೋತೀವಿ ತಗೊಳ್ಳಿ ಅಂತೇಳಿ. ಅವರು ಯಾವ ತರ ಸುಲಿಗೆ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಕಡಿವಾಣ ಹಾಕೋಂತವ್ರೆ ಇಲ್ಲ. ಮೇ ಬಿ ಇವತ್ತ ನಮ್ಮೂರ್ನಲ್ಲೇ ಅಷ್ಟೇನೆ, ನಮ್ದು ಕಣಜಿನಹಳ್ಳಿ ಅಂತೇಳಿ ಒಂದು ಗ್ರಾಮ, ಹಾಸನ ಜಿಲ್ಲೆ ಹಾಸನ ತಾಲೂಕು. ಅಲ್ಲಿ ಇವತ್ತು ನಮ್ಮ ಅಮ್ಮವ್ರಿಗೆ ಒಂದು ಗ್ಯಾಸ್ ತಗೊಳ್ಳಿ ಅಂತ ಹೇಳಿದಾಗ ಆ ಗ್ಯಾಸ್ ಬೆಲೆ ಕೇವಲ 850 ರೂಪಾಯಿ ಇತ್ತು ಅಂತ ಅಂದ್ರೆ ಇವರಿಗೆ ಅಲ್ಲಿಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಯಾಕೆ ಅಂತಂದ್ರೆ ಬಂದಿರೋ ಚಾರ್ಜು, ಅದೇನೋ ಬುಕ್ ಮಾಡಿದಂತ ಚಾರ್ಜು, ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಅಂದ್ರೆ ಗ್ರಾಮೀಣ ಪ್ರದೇಶದವ್ರಿಗೆ ಗೊತ್ತಾಗಲ್ಲ, ಇವ್ರುಗಳಿಗೆ ಎಷ್ಟು ಬೇಕಾದ್ರೂ ದುಡ್ಡು ಇಸ್ಕೋಬಹುದು ಅಂತ ಆ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ. ಈಗ ಅಭಾವ ಆಗಿದೆಯಲ್ಲ, ಈಗ ಇನ್ನೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಮ್ಮ, ಇದು ಬೆಂಗಳೂರಲ್ಲೆಲ್ಲ ಜಾಸ್ತಿ ಆಗಿದೆ, ಇಡೀ ಕರ್ನಾಟಕದಲ್ಲಿ ಅಭಾವ ಕೊಟ್ಟಿದೆ, ಈಗ 1000 ರೂಪಾಯಿ ಆಗಿದೆ, 1200 ರೂಪಾಯಿ ಆಗಿದೆ. ಗ್ರಾಮೀಣ ಅದಕ್ಕೆ ಅವಲಂಬಿತರಾಗಿದ್ರಲ್ಲ, ಈಗ ಕೊಟ್ಟೆ ಕೊಡ್ತಾರೆ. ಈ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ. ಆ ಜಿಲ್ಲೆ ಭಾಗದಲ್ಲಿ ಇಲ್ಲ ತಹಸೀಲ್ದಾರ್ ಕರೆದು ಅವ್ರಿಗೆ ಎಚ್ಚರಿಕೆ ಸಂದೇಶ ಕೊಡ್ತಾರೋ, ಇಲ್ಲ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಚ್ಚರಿಕೆ ಸಂದೇಶ ಕೊಡ್ತಾರೋ, ಇಲ್ಲ DC ಅವರು ಕರೆದು ಇದಕ್ಕೆ ಏನಾದ್ರು ಕೂಡ ತೀರ್ಮಾನ ತಗೊಂಡು ಅವ್ರ ಮೇಲೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದು ಮೇಜರ್ ಇಂಪಾರ್ಟೆಂಟ್. ಈ ಸಿಟಿ ಲೆವೆಲ್ ಅಲ್ಲೇ ಈ ರೀತಿಯಾಗಿ ಲೂಟಿ ಮಾಡ್ಬೇಕಾದ್ರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರ ಮೇಲೆ ಯಾವ ರೀತಿಯಾಗಿ ಲೂಟಿ ಮಾಡಬಹುದು ಈ ಏಜೆನ್ಸಿಗಳು ಮಾಡ್ತಾ ಇದಾರೆ ಆಲ್ರೆಡಿ. ಒಂದು ಗ್ಯಾಸಿನ ಬೆಲೆ ಜನರು ಇರ್ತಾರೆ, ಗೊತ್ತಾಗಲ್ಲ, ಅಲ್ಲಾಗ್ತಾ ಇರೋಂತ ಯುದ್ಧ, ಅದು ನಿನ್ ಮೇಲೆ ಪರಿಣಾಮ ಬೀರ್ತಾ ಇರೋದು ರೇಟು ಅಂತ ಅಂತಾರೆ. ಅವಾಗ ಅವ್ರು ಅದನ್ನ ಆಬ್ವಿಯಸ್ಲಿ ನಂಬ್ತಾರೆ, ನಮ್ಗೆ ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡು ಕೊಡ್ತಾರೆ. ಆದ್ರೆ ಇವಾಗ ಅದು ಸಿಗ್ತಾ ಇಲ್ವಲ್ಲ ಸರ್. ಇವಾಗ ಸಾಮಾನ್ಯವಾಗಿ ನಿಮಗೆ ಮಕ್ಳಿದಾರೆ ಸರ್, ಪಿಜಿಗೆ ಏನಾದ್ರು ಬಿಟ್ಟಿದ್ದೀರಾ? ಇಲ್ಲ ಮೇಡಮ್. ನೋಡಿ ಸರ್, ಇಲ್ಲಿ ಪಿಜಿನಲ್ಲೂ ಕೂಡ ಒಂದು ಎಡ್ವರ್ಟ್ ಆಗ್ತಾ ಇರೋಂಥದ್ದು, ಅಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಅಲ್ಲಿರುವಂತ ಮಕ್ಳಿಗೆ ಎಲ್ಲೋ ಒಂದ್ ಕಡೆ ಓದಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ, ಹಸ್ಕೊಂಡು ಹೋಗಕ್ ಆಗುತ್ತಾ ಸ್ಕೂಲ್ ಕಾಲೇಜ್ ಇಲ್ಲ, ಊಟ ಮಾಡ್ಬೇಕು, ಆದ್ರೆ ಅಲ್ಲಿ ಗ್ಯಾಸ್ ಇಲ್ಲ, ಅಡ್ಗೆ ಮಾಡೋದಿಕ್ ಆಗಲ್ಲ. ಸೊ ಹಂಗಿದ್ದಾಗ ಎಷ್ಟೋ ಜನ ಹಳ್ಳಿಯಿಂದ ಬಂದು ಸಿಟಿನಲ್ಲಿ ಓದ್ಬೇಕು, ನಾವೇನೋ ಸಾಧಿಸ್ಬೇಕು ಅಂತ ಅನ್ಕೊಂಡ್ ಬಂದಿರ್ತಾರೆ. ಅವ್ರಿಗೂ ಕೂಡ ಹೊಡೆತ ಬೀಳ್ತಾ ಇದೆ ಇದರಿಂದ. ನೀವೇನ್ ಹೇಳ್ತೀರಾ? ಈಗ ನೋಡಿ, ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತನ್ನ ಮಕ್ಕಳನ್ನ ಓದಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಎಲ್ಲರೂ ಕೂಡ ಆಸೆ ಭಾವನೆಗಳು ಇರುತ್ತೆ. ನನಗೂ ಕೂಡ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಿಂದ ಬಂದು ಇಲ್ಲಿ ಸಿಟಿ ಭಾಗದಲ್ಲಿ ಅಲ್ಲಿ ಮನೆ ಮಾಡ್ಸಕ್ ಆಗಲ್ಲ, ಯಾಕೆಂತಂದ್ರೆ ಅವರು ಟೈಮ್ ಸರಿಯಾಗಿ ಊಟ ಮಾಡಲ್ಲ, ಮತ್ತೊಂದು ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಹತ್ತಿರದ ಪಿಜಿಗಳನ್ನ ಹುಡುಕೊಂಡು ಆ ಮಕ್ಕಳುಗಳನ್ನ ತಿಂಗಳಿಗೆ ಇಷ್ಟು ಅಂತ ಹೇಳಿ ಒಂದು 5000 6000 ಊಟ ತಿಂಡಿ ಎಲ್ಲ ಅವ್ರದೇನೆ ಈ ರೀತಿಯಾಗಿ ಬಿಟ್ಟಿರ್ತಾರೆ. ಇವ್ರುಗಳು ಈಗ ಅವ್ರದಂತ ಅಂದ್ರೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಅಂದ್ರೆ ತಿಂಗಳಿಗೆ ಇಷ್ಟೇ ಇರಬೇಕು, ಇಷ್ಟೇ ದುಡ್ಡು ನಾನು ದುಡಿಮೆ ಮಾಡ್ತಿಲ್ಲಪ್ಪ, ನಾನು ಇಷ್ಟ ಹಾಕ್ತೀನಿ, ಒಂದು 5000 ಹಾಕ್ತೀನಿ, ಅದ್ರ ಮೇಲೆ ಹಾಕಕ್ಕಾಗಲ್ಲ, ಇದ್ರ ಮೇಲೆ ಏನೋ ಒಂದು ಮೇಂಟೈನ್ ಮಾಡ್ಕೊ ನೀನು ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಈ ರೀತಿಯಾಗಿ ಹಾಕೋರು ಇರ್ತಾರೆ. ಈಗ ಏಕಾಏಕಿಯಾಗಿ ಪಿಜಿಗಳಲ್ಲಿ ಸಿಲಿಂಡರ್ ಇಲ್ಲ, ನೀನು ಹೊರಗಡೆ ಹೋಗಿ ಊಟ ಮಾಡು ಅಂತ ಅಂದ್ರೆ ಆ ಒಬ್ಬ ಸ್ಟೂಡೆಂಟ್ ಹೋಗಿ ಒಂದು 3 ಹೊತ್ತು ಊಟ ಮಾಡ್ಬೇಕು ಅಂತ ಅಂದ್ರೆ ಕನಿಷ್ಠ ಪಕ್ಷ ಈಗಿರೋ ರೇಟ್ ಅಲ್ಲಿ ಒಂದು 200 ಇಂದ 300 ಆಗ್ತದೆ. ಈಗ ಗ್ಯಾಸಿನ ಬೆಲೆ ಹೆಚ್ಚಾಗಿರೋದ್ರಿಂದ ಹೋಟೆಲ್ಗಳಲ್ಲಿ ಒಂದು ಅನ್ನ ಸಾಂಬಾರು 80 ರೂಪಾಯಿ 100 ರೂಪಾಯಿ ಮಾಡ್ತಾರೆ. ಎಲ್ಲಿಂದ ತಂದು ಕೊಡ್ತಾನೆ? ಎಲ್ಲಿ ತಂದು ಕೊಡ್ತಾನೆ ಅವ್ನು? ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ತಿನ್ನಕ್ ಆಗ್ತದ? ಈ ಬಡವರು ಒಂದ್ ಸಣ್ಣ ಪುಣ್ಣ ಬೀದಿ ಫುಟ್ಪಾತ್ ಇರೋ ಹೋಟ್ಲಿಗೆಲ್ಲ ಹೋಗ್ಬೇಕಾಗ್ತದೆ. ಅವ್ನು ಹೇಳ್ತಾನೆ, ಇಲ್ಲಪ್ಪ ಗ್ಯಾಸ್ ನಾನೇ 2,500 ಕೊಟ್ಟು ಗ್ಯಾಸ್ ತಂದಿದ್ದೀನಿ, ಇದು ಮಾಡ್ಲೇಬೇಕು, ನನಗೇನು ಉಳಿತೈತೆ ಅಂತ ಅವ್ನು ಹೇಳ್ತಾನೆ. ನಾವು ಯಾರ ಮೇಲೆ ಆಪಾದನೆ ಹೊರ್ಸಕ್ಕಾಗ್ತದೆ? ಇದಕ್ಕೆ ರಾಜ್ಯ ಸರ್ಕಾರ ನಾವು ನೇರವಾಗಿ ಇವ್ರನ್ನ ಹೊಣೆಗಾರನಕ್ಕೆ ಮಾಡ್ಬೇಕಾಗ್ತದೆ. ಈ ಸಾರ್ವಜನಿಕ ಇಷ್ಟೊಂದು ತೊಂದರೆ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇವರು ರಾಜಕಾರಣಿಗಳು ಯಾವುದೇ ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ಪಾರ್ಟಿಗಳನ್ನ ಮಾಡ್ತಾರೆ, ಏನೋ ಪಾರ್ಟಿನ ಮಾಡ್ತಾರೆ. ಈ ರೀತಿಯಾಗಿ ಇವರು ಮೋಜು ಮಸ್ತಿಯಲ್ಲಿ ಚೆನ್ನಾಗಿದ್ದಾರೆ. ಇದರಲ್ಲಿ 224 ಏನೋ MLA ಗಳಿದ್ದಾರೆ ಆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಇವ್ರು ಏನಾರು ಕೂಡ ಮುನ್ನೆಚ್ಚರಿಕವಾಗಿ ನೋಡ್ರಪ್ಪ,
ಈ ರೀತಿಯಾಗಿ ತೊಂದರೆ ತಾಪತ್ರೆಗಳಾಗ್ತದೆ. ಏನಾದ್ರು ಕೂಡ ಎಚ್ಚರಿಕೆಯಿಂದ ಇರಿ. ಮತ್ತೊಂದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಏನು ಒಂದು ಪತ್ರನ ಬರೆದು ಈ ರೀತಿಯಾಗಿ ಅವೇರ್ನೆಸ್ ಮೂಡಿಸಿದಾರ, ಇಲ್ಲ ಮಾಧ್ಯಮದವ್ರು ಕರೆದು ಇಡೀ ರಾಜ್ಯಕ್ಕೆ ಏನಾದ್ರು ಅವೇರ್ನೆಸ್ ಮೂಡಿಸಿದಾರ? ಏನೂ ಇಲ್ಲ. ಇವ್ರು ಜನನ್ನ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿನಿ. ಬಿಟ್ಟಿ ಭಾಗ್ಯಗಳಿಗೆ 2,000 ರೂಪಾಯಿ ತಗೊಂಡು ಸಂಸಾರ ನಡೆಸಕ್ ಆಗ್ತದ? ಗ್ಯಾಸ್ ಬೆಲೆ ಹೇಳ್ತಾನೆ ಅವ್ನು 1,500 ರೂಪಾಯಿ ಅಂತೇಳಿ. ಎಲ್ಲ ಆಗ್ತದೆ? ಜನಗಳು ಕೂಡ ಆಮೇಲೆ ಜನಗಳಿಗೂ ನಾವು ಹೇಳಕ್ ಬಯಸೋದು ಸಾರ್ವಜನಿಕ, ಇಲ್ಲಿ ಪಕ್ಷಗಳನ್ನ ಬಿಟ್ಬಿಡಿ. ಇಲ್ಲಿ ಆ ಪಕ್ಷದವನು ನಾನು ಈ ಪಕ್ಷದವನು ಹಂಗೆ ಹಿಂಗೆ ಅಂತ ಅದನ್ನ ಬಿಟ್ಬಿಡಿ. ಇಲ್ಲಿ ಆಗ್ತಾ ಇರ್ತಕ್ಕಂಥ ನೋವುಗಳು ನೋಡಿ. ನಿಮ್ಮ ಮನೆಗೂ ತಡ್ತಾ ಇದೆ. ಇಲ್ಲಿ ಯಾವ ಒಬ್ಬ ನಾಯಕ ಬಂದ್ಬಿಟ್ಟು ನಿಮಗೆ ಗ್ಯಾಸ್ ತಗೊಳ್ಳಿ 5,000 ತಗೋ ಬಿಡಪ್ಪ ಅಂತ ಕೊಡ್ತಾರೆ ಸರ್. ಅವರು ಸ್ಟಾಕ್ ಮಾಡ್ಕೊಳ್ತಿದ್ದಾರೆ, ಯಾಕಂತಂದ್ರೆ ಯಾವನು ಕೊಡಕ್ ಬರಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಒಬ್ನಿಗೆ ಆಗ್ತಾ ಇದೆ. ಯಾವೊಬ್ಬ ರಾಜಕಾರಣಿ ಏನೋ ಅವ್ನು PA ಇರ್ಬೋದು, ಅವ್ನ ತಳಗಡೆ ಇರ್ಬೋದು, ಅವನಿಗೇನೋ ಅವನು ತಂದು ಕೊಡ್ಬೋದು. ಇನ್ ಮಿಕ್ಕಿದವ್ರು ತಳಗಡೆ ಇರೋಂಥವ್ರಿಗೆ ಯಾರು ಕೊಡೋರು? ಇದನ್ನ ಚರ್ಚೆ ಮಾಡ್ಬೇಕಲ್ವಾ? ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ. ಸರ್, ನಾವು ಹಳೆ ಕಾಲದಲ್ಲಿ ಸೌದೆ ಒಲೆನಲ್ಲಿ ಅಡ್ಗೆ ಮಾಡ್ತಾ ಇದ್ವಿ. ಎಷ್ಟೋ ಜನ ಹಳ್ಳಿಗಳಲ್ಲಿ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಈ ನಗರ ಪ್ರದೇಶವನ್ನ ನೋಡಿದ್ದಾದ್ಮೇಲೆ ಹಳ್ಳಿನಲ್ಲೂ ಏನನ್ನಿಸ್ತು, ನಮಗೆ ದೊಡ್ಡ ದೊಡ್ಡ ಮನೆ ಬೇಕು, ಆ ಮನೆಯಲ್ಲಿ ಒಲೆ ಇರ್ಲೇಬಾರ್ದು, ಒಲೆ ನಾವು ಹಾಕ್ಸೋದೇ ಇಲ್ಲ, ಒಲೆ ಬೇಡವೇ ಬೇಡ, ಒಂದು ದೊಡ್ಡ ಸ್ಟವ್ ತಂದ್ಕೊಂಡು ಇಟ್ಕೊಳ್ಳೋಣ, ಆರಾಮಾಗಿ ಅಡ್ಗೆ ಆಗತ್ತೆ. ಈ ರೀತಿಯಾಗಿ ಎಷ್ಟೋ ಜನ ಒಲೆನೇ ಹಾಕ್ಸಿಲ್ಲ. ಇವಾಗ ಎಫೆಕ್ಟ್ ಆಗ್ತಾ ಇದೆ ಅವ್ರಿಗೆ. ಅಯ್ಯೋ, ಒಲೆ ಇರ್ಬೇಕಿತ್ತು, ಮನೆಯಲ್ಲಿ ಒಂದು ಒಲೆ ಇದ್ದಿದ್ರೆ ನಾವ್ ಹೆಂಗೋ ಅಡ್ಗೆ ಮಾಡ್ಕೊಳ್ತಿದ್ದೀವಿ ಅಂತ. ಏನ್ ಅನ್ಸುತ್ತೆ ಸರ್? ಈಗ ನೆನ್ನೆಯಿಂದ ಯಾವಾಗ ಗ್ಯಾಸ್ ಒಂದು ಆದ ತಕ್ಷಣ ಹಳ್ಳಿಗಳಲ್ಲಿ 3 ಕಲ್ಲಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಗೊತ್ತಾಗಿದೆ ಅವ್ರಿಗೂ, ಹೌದು ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಆಮೇಲೆ ನಾವು ಯಾವತ್ತೂ ಅಷ್ಟೇ, ಇವತ್ತಿನ IT-BT ಕಾಲದಲ್ಲಿ ನಾವು ಚಂದ್ರನ ಹೋಗಿ ನೋಡ್ಕೊಬರೋವಂಥ ಕಾಲದಲ್ಲಿ ನಾವು ಇನ್ನೂ ಅದೇ ಕಾಲದಲ್ಲಿ ಇದ್ದೀವಿ ಅನ್ನೋ. ಮತ್ತು ಆಮೇಲೆ ಯಾಕೆ ಇವನ್ನೆಲ್ಲ ಹೊಗಮುಕ್ತ ಮಾಡಬೇಕು ಅನ್ನುವಂಥದ್ದು ಮಾಡಿದ್ರು ಅಂತ ಹೇಳಿದ್ರೆ, ರೋಗ ರುಜಿನಗಳು ಸ್ವಲ್ಪ ಅವತ್ತಿನ ರೋಗ ರುಜಿನಗಳು ಇರ್ತಾರೆ, ಇತ್ತೀಚಿನ ರೋಗ ರುಜಿನಗಳು ಜಾಸ್ತಿ ಆಗ್ತಿವೆ ಅಂತೇಳಿ ಅದನ್ನೆಲ್ಲ ತಪ್ಪಿಸಿ ಇವಾಗ ಕೇಂದ್ರ ಸರ್ಕಾರ ಉಜ್ವಲ್ ಯೋಜನೆಗಳು ಇತ್ಯಾದಿಗಳನ್ನು ಬಡವರಿಗೆ ಎಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವೆಲ್ಲ ಯೋಜನೆಗಳೆಲ್ಲ ಎಲ್ಲವೂ ಒಳ್ಳೆಯ ರೀತಿಯಲ್ಲೇ ಇದೆ. ಬಟ್ ಆದರೆ ಕರ್ನಾಟಕ ಬಂದಿರುವಂಥ ಈ ಆಪತ್ತಿದೆಯಲ್ಲ, ಇದನ್ನು ಬಗೆಹರಿಸಬೇಕಾಗಿದ್ದು ಯಾರು? ಕರ್ನಾಟಕ ಸರ್ಕಾರನೇ ಬಗೆಹರಿಸಬೇಕಾಗಿದೆ. ಕೂಡಲೇ ಕೇಂದ್ರ ಸಚಿವರನ್ನು, ಸಂಬಂಧಪಟ್ಟಂಥ ಕೇಂದ್ರ ಸಚಿವರನ್ನು, ಇಂಧನ ಸಚಿವರನ್ನು ಕೂಡಲೇ ರಾಜ್ಯದ ಈ ಮುಖ್ಯಮಂತ್ರಿಗಳು ಮಾತುಕತೆ ಮಾತಾಡಬೇಕಾಗಿದೆ. ಕೂಡಲೇ ಅವರನ್ನು ಸಂಪರ್ಕ ಮಾಡಬೇಕಾಗಿದೆ. ಯಾಕೆ ಹಿಂಗಾಗಿದೆ ಅನ್ನುವಂಥದ್ದನ್ನ ಸಹ ಕೇಳಬೇಕಾಗಿದೆ. ಮತ್ತು ಅದಲ್ಲದೆ ಈಗ ಕೇವಲ ಏಕಾಏಕಿ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ ಅಂದಾಗ ಬೇರೆ ಉಳಿಕೆ ಜಿಲ್ಲೆಗಳಲ್ಲಿ, ಇವರಿಗೆ ರಾಜ್ಯಗಳಲ್ಲಿ ಯಾವುದೂ ಆಗಿಲ್ಲ ಅನ್ನುವಂಥದ್ದನ್ನು ಸಹ ಅವರು ಪ್ರಶ್ನೆ ಮಾಡುವಂಥದ್ದು ಕೆಲಸ ಮಾಡಬೇಕಾಗಿದೆ. ಇವ್ಯಾವೂ ಸಹ ಏನೂ ಇಲ್ಲ. ಮತ್ತು ನಮ್ಮನ್ನು ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ವಾರ 10 ದಿವಸ ಏನಾದ್ರು ಹಿಂಗೆ ಆದರೆ ನಾವು ಸಹ ಎಲ್ಲ ಬೀದಿಗೆ ಬರಬೇಕಾಗುತ್ತೆ. ಸೊ ಇವತ್ತು ನೀವು ಚಾನಲ್ನವರು ಅಷ್ಟೇ, ಟೀ ಕಾಫಿಗೆ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀರಾ? ಈಗ ನಿಮಗೂ ಇಲ್ಲೊಬ್ರು ಆಲ್ರೆಡಿ ಒಂದು ಗ್ಯಾಸೋ ಇನ್ನೊಂದು ಮತ್ತೊಂದು ಇಟ್ಕೊಂಡು ಟೀ ಕಾಫಿ, ಆ ಸಂದರ್ಭ ಬಂದಾಗೆಲ್ಲ ಟೀ ಕಾಫಿ ಇಲ್ಲಿ ಕೊಡ್ತಾ ಇರ್ತೀರಲ್ಲ, ಇದು ಸಹ ಎಲ್ಲೋ ಒಂದು ಕಡೆ ಏಟ್ ಬೀಳುತ್ತೆ. ಬಟ್ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ಬೀದಿ ವ್ಯಾಪಾರ ಮಾಡ್ತಾ ಇರುವಂತಹ, ಬೀದಿಯಲ್ಲಿ ಅಂಗಡಿ ಬೀದಿಗಳಲ್ಲಿ ಅಲ್ಪ ಸ್ವಲ್ಪ ಒಂದು ಒಳ್ಳೆ ಫುಡ್ ಕೊಡ್ತಾ ಇರುವಂಥ ಅವ್ರು ನಂಬಿದಾರಲ್ಲ, ಅವ್ರ ಮೇಲೆ ಹೊಟ್ಟೆಗೆ ಹೊಡಿತಾರೆ. ಏನು ನೋಡಿ, ದೊಡ್ಡ ದೊಡ್ಡ ಹೋಟ್ಲುಗಳು ನೀವು ಅನ್ಕೋಬೋದು, ಅವ್ರಿಗೊಂದು ರೀತಿಯಲ್ಲಿ ಹೊಡೆತ ಬಿದ್ದರೆ, ಸೊ ಸಾಮಾನ್ಯ ಜನರು ಏನಾಗಿದೆ ಅಂದರೆ, ಈಗ ಆಟೋದವರು ಕೆಲವರೆಲ್ಲ ನೋಡಿ ಇಂಥ ಸರ್ಕಲಲ್ಲಿ ಫುಟ್ಪಾತಲ್ಲಿ ಒಳ್ಳೆ ಚಿತ್ರಾನ್ನ ಸಿಗುತ್ತೆ ಅಂತ ಹೋಗೋದ್ರೆ, ನೀವು ಅಲ್ಲಿ ನೋಡಿದ್ರೆ ಸಂಜೆ 7ರಿಂದ 9 ಗಂಟೆವರೆಗೂ 100 ಜನ ಬರೀ ಆಟೋದವರು ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಊಟ, ಅದು ಎಲ್ಲ ಒಂದು 50 ರೂಪಾಯಿಗೆ 100 ರೂಪಾಯಿಗೆ ಅವ್ರು ಬೇಕಾದ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಬಟ್ ದೊಡ್ಡವ್ರು ಇರ್ತಾರೆ, ದೊಡ್ಡ ಹೋಟ್ಲುಗಳು ಅವ್ರು ಹೋಗೋಕ್ಕಾಗಲ್ಲ. ಸೊ ಈ ರೀತಿಯಲ್ಲಿ ದೊಡ್ಡವ್ರಿಗೆ ಒಂದು ರೀತಿಯಲ್ಲಿ ಹೊಡ್ತಾ ಬಿದ್ದರೆ, ಸಣ್ಣವ್ರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಹೊಡ್ತಾ. ಆಮೇಲೆ ಈ ಮಂತ್ರಿಗಳಿಗೆ ಏನಾಗಿದೆ, ಮಂತ್ರಿಗಳಿಗೆ, ಶಾಸಕರಿಗೆ ಇದೆಲ್ಲ ಏನಾಗಿದೆ, 15 ದಿವಸ 15 ಸಿಲಿಂಡರ್ 20 ಸಿಲಿಂಡರ್ ಅವ್ರು ಯಾವಾಗಲೂ ಸ್ಟಾಕ್ ಇದ್ದೇ ಇರ್ತದೆ. ಬಿಡಿ, ನೀವು ಅವ್ರ ಮನೆಗಳು ನೋಡೋಕೆ ಹೋದರೆ ಎಲ್ಲ ಹಿಂದ್ಗಡೆ ಗ್ಯಾರೇಜ್ಗಳಲ್ಲಿ ಸ್ಟಾಕ್ ಇರ್ತವೆ, ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಅವರೆಲ್ಲ ಏನಾಗಿದೆ, ದೊಡ್ಡ ಆಮೇಲೆ ಅವ್ರಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ಊಟ ಮನೇಲಿ ಮಾಡಿಲ್ಲ ಅಂದರೆ ಅವ್ರು ಹೊರಗಡೆಯಿಂದ 1000 ರೂಪಾಯಿ ಕೊಟ್ಟು ಊಟ ತರಿಸ್ಕೊಳ್ಳೋ ಅಂಥದ್ದು ಲೆವೆಲ್ ಅವರಿದ್ದಾರೆ. ಬಡವ್ರು ಹಂಗಲ್ಲ. ಇವತ್ತು ಮಧ್ಯಮಾಧ್ಯಮದವರು ಆಗಿರ್ಬೋದು, ಹಳ್ಳಿಗಾಡಿನಲ್ಲಿ ಯಾರೇ ಆಗಿರ್ಬೋದು, ಇವತ್ತು ಹಳ್ಳಿಗಾಡಿನಲ್ಲಿ ಗ್ಯಾಸ್ ನಂಬ್ಕೊಂಡು ಬದುಕಿರೋರು ಎಷ್ಟು ಜಾಸ್ತಿ ಜನ ಇದ್ದಾರೆ. ಶಾಲಾ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಹೊಲ ಇಟ್ಟು ಸೌದೆ ತಗೊಬರೋ ಮಾಡ್ತಾ ಇಲ್ಲ. ಗ್ಯಾಸ್ ಇಟ್ಟು ಅವ್ರು ಏನಾಗಿದೆ, ಬೆಳಗ್ಗೆ ಟೀ ಕಾಫಿ ಹಾಲು ಮತ್ತು ಟಿಫಾನು ಆ ಟೈಮ್ ಸಂದರ್ಭ ತಕ್ಕಾಗೆ ಎಲ್ಲ ಆಗುತ್ತೆ ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಹಳ್ಳಿಗಾಡಿನಲ್ಲೂ ಸಹ ಗ್ಯಾಸನ್ನು ನಂಬ್ಕೊಂಡಿರುವಂಥವ್ರು ಅತಿ ಹೆಚ್ಚಾಗಿದ್ದಾರೆ. ಸಿಟಿಗಾಡಿನಲ್ಲಿ ಈ ರೀತಿ ಆದಾಗ ಒಂದು ರೀತಿಯಲ್ಲಿ ದೊಡ್ಡ ಹೊಡೆತ ಬೀರುವಂಥದ್ದು ಗಾರ್ಮೆಂಟ್ಸ್ ಮಹಿಳೆಯರಿಗೆ, ಗಾರ್ಮೆಂಟ್ಸ್ ಕುಟುಂಬಗಳನ್ನು ನಂಬ್ಕೊಂಡಿರೋಂಥವ್ರಿಗೆ, ಆಟೋ ರಿಕ್ಷಾದವ್ರಿಗೆ, ಮಿಡ್ಲ್ ಫ್ಯಾಮಿಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋಂಥವ್ರಿಗೆ, ಇವರೆಲ್ಲರಿಗೂ ಸಹ ಹೊಡೆತ ಬೀಳುತ್ತೆ. ಕೂಡಲೇ ಸರ್ಕಾರ ತಮ್ಮ ಮಾಧ್ಯಮ ಮುಖೇನ ನಾನು ಹೇಳ್ಕೊಳ್ಳೋದು ಇಷ್ಟೇ,
ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ರೀತಿ ಸುಳ್ಳು ಆ ಒಂದು ರೀತಿ ಓಡ್ತಾ ಇರುವಂತವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಾತನಾಡ್ತೀನಿ. ಅರುಣ್ ಕುಮಾರ್ ಡಿಟಿ ಅಂತ ಅಧ್ಯಕ್ಷರು ಪಿಜಿ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನನ್ನ ಧ್ವನಿಗೆ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ? ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಸರ್, ಇವಾಗ ನೋಡಿ, ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾ ಇದೆ, ಜೊತೆಲಿ ನಿಮ್ಗೂ ಕೂಡ ಎಲ್ಲೋ ಒಂದ್ ಕಡೆ ಗ್ಯಾಸ್ ಅಭಾವ ಅನ್ನೋದು ತಟ್ಟಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತವಾಗಿಯೂ ಈಗ ಕಳೆದ 3-4 ದಿನಗಳಿಂದ ಏನು LPG ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಏನು ಅಭಾವ ಸೃಷ್ಟಿಯಾಗಿದೆ, ಯಾಕಂದ್ರೆ ದೂರದ ಯುದ್ಧದ ಪರಿಣಾಮವಾಗಿ ಸೊ ನಿಜವಾಗಿಯೂ ಸಹ ಹೋಟೆಲ್ ಮಾಲೀಕರಿಗೆ ಬಹಳ ದೊಡ್ಡ ಬಿಸಿ ಇದು ತಟ್ಟಿದೆ. ಅದೇ ರೀತಿ ನಿಧಾನವಾಗಿ PG ಮಾಲೀಕರುಗಳು ಕೂಡ ಈ ಒಂದು ಬಿಸಿ ತಡ್ತಾ ಇದೆ. ಯಾಕಂದ್ರೆ ಹೋಟೆಲ್ ಮಾಲೀಕರುಗಳಿಗೆ ಪ್ರತಿದಿನ 8-10 ಸಿಲಿಂಡರ್ಗಳು ಅವಶ್ಯಕತೆ ಇರುತ್ತೆ. ಆದ್ರೆ PG ನಡೆಸ್ತಕ್ಕಂತ 30-40-50 ಜನ ಇರ್ತಕ್ಕಂತ PG ಗಳಿಗೆ 1-2 ಸಿಲಿಂಡರ್ ಇದ್ರೆ ಅಟ್ಲೀಸ್ಟ್ 4-5 ದಿನ ಮುಂದುವರಿಸ್ತಕ್ಕಂತ ಒಂದು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ನಾವು ತಕ್ಷಣ ಯಾವತ್ತು ಒಂದು ಹೋಟೆಲ್ಗಳಿಗೆ ಅಭಾವ ಸೃಷ್ಟಿ ಆಯ್ತು ಆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು PG ಮಾಲೀಕರ ಸಂಘ ಕೋರ್ ಕಮಿಟಿ ಮುಖಾಂತರವಾಗಿ ಬೆಂಗಳೂರು ನಗರದ ಎಲ್ಲಾ ಭಾಗದ ಒಂದು ಏನು ಸದಸ್ಯ ಮುಖಂಡರುಗಳನ್ನ ಭೇಟಿ ಮಾಡೋದ್ರ ಜೊತೆಗೆ ಮೀಟಿಂಗ್ಗಳು ಮಾಡೋದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತಗೋಬಹುದು. ಯಾಕಂದ್ರೆ ಯಾವುದೇ ಕಾರಣಕ್ಕೆ PG ವಾಸಿಗಳಿಗೆ ಒಂದು ಊಟದ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗದೆ ಇರೋ ರೀತಿನಲ್ಲಿ ಪ್ರತಿಯೊಬ್ಬ ಮಾಲೀಕರುಗಳು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅವರ ಕರ್ತವ್ಯ ಕೂಡ ಅದಾಗಿದೆ. ಇದು ಒಂದು ಏನೋ ಸಂಕಷ್ಟ ಪರಿಸ್ಥಿತಿ ಎದುರಾಗಿರ್ಬೋದು, ಆದ್ರೆ ನಮ್ಮಲ್ಲಿ ಸಿಲಿಂಡರ್ ಇಲ್ಲ, ಸೊ ನಮ್ಮಲ್ಲಿ ಊಟ ಕೊಡಕ್ಕಾಗಲ್ಲ, ಈ ರೀತಿ ಯಾವುದೇ ಒಂದು ಗ್ರಾಹಕರಿಗೆ PG ವಾಸಿಗಳಿಗೆ ತೊಂದರೆ. ಯಾಕಂದ್ರೆ PG ನಲ್ಲಿ ವಾಸವಾಗಿರ್ತಕ್ಕಂಥ ದೂರದ ಊರುಗಳಿಂದ ತಮ್ಮ ಕೆಲಸ ಕಾರ್ಯಗಳ ಒಂದು ವಿದ್ಯಾಭ್ಯಾಸದ ಒಂದು ಅವಶ್ಯಕತೆಗಾಗಿ ನಗರಕ್ಕೆ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ವ್ಯವಸ್ಥಿತವಾದಂತಹ ನಾವು ಊಟೋಪಚಾರಗಳನ್ನ ಮಾಡಿದ್ರೆ ಮಾತ್ರ ಅವರು ಗ್ರಾಹಕರಿಂದ ನಾವು ಮಾಲೀಕರು ಅದು ಸಂತೃಪ್ತಿಯಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ನಾವು ನಿಜವಾಗಿಯೂ ಸಹ ಇವತ್ತಿಗೂ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ PG ವಾಸಿಗಳಿಗೆ ಏನಂದ್ರೆ ಸ್ವಲ್ಪ ಮೆನುಗಳಲ್ಲಿ ವ್ಯತ್ಯಾಸ ಆಗಿರ್ಬೋದೇ ಹೊರತು ಸೊ ಉಳಿದಂತೆ ಎಲ್ಲಾ ಅಡಿಗೆ ತಯಾರು ಮಾಡ್ತಕ್ಕಂಥದ್ದು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿ ಇವತ್ತು ಅನೇಕ PGಗಳು ಸೌದೆ ಒಲೆಗಳನ್ನ ಕೂಡ ಪ್ರಾರಂಭ ಮಾಡಿ ಸೊ ನಮ್ಮ ಏನು ಅಡಿಗೆ ಕೊಡ್ತಕ್ಕಂತ ಊಟದ ವ್ಯವಸ್ಥೆ ಏನಿದೆ ಅದನ್ನ ಮುಂದುವರಿಸ್ತಾ ಇದೀವಿ ಮೇಡಮ್. ಸರ್, ಇನ್ನೊಂದ್ ಕಡೆನಲ್ಲಿ PG ನಲ್ಲಿ 2 ಆಪ್ಷನ್ ಇರುತ್ತೆ. ಅಂದ್ರೆ ಒಂದು ಸೆಲ್ಫ್ ಕುಕಿಂಗ್ ಅನ್ನೋದು ಕೂಡ ಇರುತ್ತೆ. ಯಾರು ಬೇಕಾದ್ರೂ ಅಡ್ಗೆ ಮಾಡ್ಕೊಳ್ಬಹುದು. ಇಫ್ ಇನ್ ಕೇಸ್ ಅವ್ರಿಗೆ ಊಟ ಏನಾದ್ರೂ ಇಷ್ಟ ಆಗ್ದಲೇ ಇದ್ದು ಸೆಟ್ ಆಗ್ದಲೇ ಇದ್ರೆ ಆ ಸೆಲ್ಫ್ ಕುಕಿಂಗಿಗೆ ನೀವೇನಾದ್ರೂ ಬ್ರೇಕ್ ಹಾಕಿದ್ದೀರಾ ಸರ್? ಕೆಲವು ಭಾಗದಲ್ಲಿ ಈಸ್ಟ್ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಬಹಳ PGಗಳ ಸಂಖ್ಯೆ 60% ಅದೇ ಭಾಗದಲ್ಲಿ ಪೂರ್ವ ಭಾಗ ಅಂದ್ರೆ ಮಹದೇವಪುರ, ವೈಟ್ ಫೀಲ್ಡ್, ಊಡಿ, ಅಶ್ವಥ್ ನಗರ, BTM ಈ ಟೈಪ್ ಇರ್ತಕ್ಕಂತ ಇದ್ರಲ್ಲಿ ಕೆಲವು ಕಡೆ ಮಾಡ್ಕೊಟ್ಟಿದ್ದಾರೆ, ಸೆಲ್ಫ್ ಕುಕಿಂಗ್ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಸಿಲಿಂಡರ್ ಅಭಾವ ಇರೋದ್ರಿಂದ ಅಲ್ಲಿ ಇರ್ತಕ್ಕಂತ ಮಾಲೀಕರು ಯಾಕಂದ್ರೆ ಬಲ್ಕ್ ಆಗಿ ಎಲ್ಲರಿಗೂ ಕೂಡ ವ್ಯವಸ್ಥಿತವಾಗಿ ಕೊಡ್ಬೇಕಾಗುತ್ತೆ. ಈಗ ಸೆಲ್ಫ್ ಕೊಟ್ರೆ ಒಬ್ರು ಅಥವಾ ಇಬ್ಬರಿಗೆ ಒಂದೊಂದು ಸಿಲಿಂಡರ್ಗಳನ್ನ ಹಾಕಿ ಅಥವಾ ಅವರಿಗೆ ಅವರ ಪರ್ಸನಲ್ಗೆ ಅದನ್ನ ಯೂಸೇಜ್ ಮಾಡ್ಕೊಳ್ಳೋ ಅಂತದ್ನ ಮೊಟಕ್ ಮಾಡಿ ಸೊ ಬಲ್ಕ್ ಆಗಿ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಆಮೇಲೆ ಗುಂಪುವಾಗಿ 4-6 PGಗಳು ಸೇರಿ ಒಂದು ಸೆಂಟ್ರಲೈಸ್ಡ್ ಕಿಚನ್ ಟೈಪ್ ಮಾಡ್ಕೊಂಡು ಆ ಭಾಗದಲ್ಲಿ ಅವ್ರು ಸಪ್ಲೈ ಮಾಡ್ತಕ್ಕಂಥದ್ದು ಕೂಡ ನಡೀತಕ್ಕಂಥದ್ದು ಈಗ ನಡೆದಿದೆ ಮೇಡಮ್, ನೀವ್ ಹೇಳಿದ್ ಕರೆಕ್ಟ್. ಎಸ್ ಸರ್, ನಾನು ನಿಮ್ಮ ಹತ್ರ ಮತ್ತೆ ಮಾತನಾಡ್ತೀನಿ. ನಾನು ಸತೀಶ್ KD ಸರ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಇವಾಗ ಕೈಗಾರಿಕಾ ಪ್ರದೇಶಗಳಿಗೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಇದ್ರ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ ಯಾರನ್ನು ಬಿಟ್ಟಿಲ್ಲ, ಎಲ್ಲಾರನ್ನು ಕಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಗ್ಯಾಸ್ ಇಲ್ಲ ಅಂತ ಅಂದಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗುವಂತ ಕೆಲಸಗಾರರಾಗಿರ್ಬೋದು ಸರ್, ಅವಾಗ್ಲೇ ಹೇಳ್ದಂತವ್ರಿಗೆ ಕೇವಲ ಅಲ್ಲಿರುವಂತಹ ಮಾಲೀಕರಿಗೆ ಅಷ್ಟೇ ಅದು ತೊಂದರೆ ಆಗಲ್ಲ, ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಕೂಡ ಅದರಿಂದ ತೊಂದರೆ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಳ್ಳುವಂಥದ್ದು. ಇವಾಗ ಟೈಮ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಒಂದೊಂದು ನಿಮಿಷನೂ ಕೂಡ ಮುಖ್ಯ ಆಗುತ್ತೆ. ಇವಾಗ ನಾವು ಒಲೆನಲ್ಲಿ ಅಡುಗೆ ಮಾಡೋದಿಕ್ಕೆ ಹೋದ್ರೆ ಗಂಟೆಗಟ್ಟಲೆ ಟೈಮ್ ತಗೊಳುತ್ತೆ, ಮುಂದೆ ಸತಿ ಎಲ್ಲವೂ ಕೂಡ ಬೇಗ ಆಗೋದಿಲ್ಲ. ಅದೇ ಗ್ಯಾಸ್ ಎಲ್ಲ ಆದ್ರೆ 4 ಸ್ಟವ್ ಇಟ್ಕೊಂಡು ಬೇಗ ಬೇಗ ಎಲ್ಲದನ್ನು ಮಾಡ್ಬೋದು. ಸ್ಕೂಲ್ಗೆ ಹೋಗುವಂಥ ಮಕ್ಳು ಇರ್ತಾರೆ, ಆಫೀಸ್ಗಳಿಗೆ ಹೋಗುವಂಥ ಕೆಲಸ ಮಾಡುವಂಥವ್ರು ಇರ್ತಾರೆ, ಎಲ್ರಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ಈ ಕೈಗಾರಿಕಾ ಪ್ರದೇಶದಿಂದ ಎಲ್ಲೋ ಒಂದ್ ಕಡೆ ಕೆಲಸ ಮಾಡೋರ್ಗೂ ಕೂಡ ತೊಂದರೆ ಆಗುತ್ತೆ. ನೀವೇನ್ ಹೇಳ್ತೀರಾ ಸರ್? ಕೈಗಾರಿಕೆ ನಿಜ ಅದು. ಈಗ ಎಷ್ಟೋ ಜನ ಗಾರ್ಮೆಂಟ್ಸಿಗೆ ಹೋಗಿರೋಗಿರ್ಬೋದು, ಮಾಮೂಲಿ ದಿನ ಫ್ಯಾಕ್ಟ್ರಿಗಳಿಗೆ ಹೋಗಿರೋ ಅಂಥವ್ರಾಗಿರ್ಬೋದು. ನಿಜವಾಗ್ಲೂ ಕೂಡ ಇವತ್ತು ಗ್ಯಾಸ್ ಏನೋ ಇಲ್ಲ ಅಂತ ಅಂದ್ರೆ ಅವ್ರು ಹೋಗಿ ಹೊರಗಡೆ ಊಟ ಮಾಡೋಕ್ಕಾಗ್ತದ? ಈಗಿನ ದುಬಾರಿ ರೇಟಲ್ಲಿ ಆಗಲ್ಲ. ಹಾಗಾಗಿ ಆ ಫ್ಯಾಕ್ಟ್ರಿ ಮಾಲೀಕರೇ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾಕೆ ಅಂತ ಅಂದ್ರೆ ಈಗ ಅವ್ರು ದುಪ್ಪಟ್ಟು ದರ ಈಗ ಆಗದೆ ಪೇಮೆಂಟು ಅವ್ರಿಗೆ
ಮಂತ್ಲಿ ಒಂದ್ಸತಿ ಆಗುತ್ತೆ ಪೇಮೆಂಟು. ಅವರು ಚೀಟಿ ಪಾಟಿ ಮನೆ ಬಾಡಿಗೆ ಮತ್ತೊಂದು ಅಂತೇಳಿ ಎಲ್ಲ ಖರ್ಚು ಮಾಡಿ ಕೈಯನ್ನ ಖಾಲಿ ಮಾಡ್ಕೊಂಡಿರ್ತಾರೆ. ಅವ್ರ ಹತ್ರ ದುಡ್ಡೆಲ್ಲಿ ಬರಬೇಕು. ಹಾಗಾಗಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಫ್ಯಾಕ್ಟ್ರಿ ಮಾಲೀಕರೇ ಅವ್ರಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಸಿಲಿಂಡರ್ ವ್ಯವಸ್ಥೆ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಮುಂಚೂಣಿ ಏನಾದ್ರು ಕೂಡ ಈ ಪೇಮೆಂಟು ಈಗ ಒಂದು ತಿಂಗಳಿಗೆ ಕೊಡೋವಂಥದ್ದು ಇರೋದನ್ನ ಈಗಲೇ ಏನೋ ಒಂದು ಮೇ ಬಿ ಕೊಡೋದಂಥದ್ದಾಗಿರ್ಬೋದು. ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಕ್ಕದ್ದು. ಇವತ್ತು ಊಟ ಇಲ್ಲ ಅಂತಂದ್ರೆ ಕೆಲಸ ಹೆಂಗ್ ಮಾಡೋಕ್ಕಾಗ್ತದೆ? ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಹೊಟ್ಟೆಗೆ ಮನುಷ್ಯ ನಾವು ಚೆನ್ನಾಗಿದ್ರೆ ಕೆಲಸ ಮಾಡ್ಬೋದು. ಒಂದ್ ಗಾದೆ ಹೇಳ್ತಾರಲ್ಲ ಸರ್, ಏನೇ ಮಾಡಿದ್ರು ಕೂಡ ತುತ್ತು ಅನ್ನಕ್ಕೋಸ್ಕರ, ಹೌದು, ಅದಕ್ಕೋಸ್ಕರ ಬಟ್ಟೆಗಾಗಿ ಹೌದು. ಅದಕ್ಕೆ ಏನಾದ್ರೂ ಕೂಡ ಆ ಫ್ಯಾಕ್ಟ್ರಿ ಮಾಲೀಕರೇ ಅದನ್ನ ಬರ್ಸ್ಬೇಕಾಗ್ತದೆ. ಈ ಒಂದು ಕಷ್ಟ ಸಮಯದಲ್ಲಿ ಅವ್ರು ನಿಂತ್ಕೊಂಡ್ರೆ ಅವರ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಮಾಲೀಕರ ಮೇಲೆ ಪ್ರೀತಿ ಹೆಚ್ಚಾಗ್ತದೆ. ಇಲ್ಲ ನಮ್ಮ ಮಾಲೀಕರು ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರು ಅಂತೇಳಿ ಅವ್ರು ಮಾಡ್ಬೇಕಾಗ್ತದೆ ಮೇಡಮ್. ಇಲ್ಲ ಅಂತ ಅಂದ್ರೆ ಹೊರಗಡೆ ದುಡ್ಡು ಕೊಟ್ಟು ತಿನ್ನುವಷ್ಟು ಕೂಲಿ ಕಾರ್ಮಿಕರು ಹಲವಾರು ನಮ್ಮಂತ ಆಟೋ ಚಾಲಕರಾಗಿರ್ಬೋದು, ಬೀದಿ ಬಲಿ ವ್ಯಾಪಾರ ಮಾಡುವಂತರಾಗಿರ್ಬೋದು, ದುಪ್ಪಟ್ಟು ದರವನ್ನ ಕೊಟ್ಟು ನಾವು ಊಟ ಮಾಡಕ್ ಆಗಲ್ಲ. ಹಾಗಾಗಿ ಇದಕ್ಕೆ ಬರ್ಸ್ತಕ್ಕಂಥವ್ರು ಆ ಫ್ಯಾಕ್ಟ್ರಿಗಳಲ್ಲಿ ಬರ್ಸ್ಬೇಕು. ಮತ್ತೆ ಈ ರಾಜ್ಯ ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮವನ್ನ ತಗೊಂಡು ಆದಷ್ಟು ಬೇಗ ಇದನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕು. ಸರ್, ಇವಾಗ ನಾನು ಆಗ್ಲೇ ಒಂದೇ ಒಂದು ಗಾದೆ ಹೇಳ್ದಂಗೆ ನಾವ್ ಏನೇ ಮಾಡಿದ್ರು ಕೂಡ ತುತ್ತು ಹಿಟ್ಟಿಗಾಗಿ ಗೇಣು ಬಟ್ಟೆಗಾಗಿ ಮಾಡೋದು. ಅದಕ್ಕೆ ಇವಾಗ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಾ ಇರುವಂತ ಲಕ್ಷಣಗಳು ಕಾಣಿಸ್ತಾ ಇರೋ. ಈವನ್ ರೈತರಿಗೂ ಕೂಡ ಇದು ಬಿಡ್ತಾ ಇಲ್ಲ. ಯಾಕಂತಂದ್ರೆ ಕೇವಲ ಗ್ಯಾಸು, ಸಿಲಿಂಡ್ರು, ಪೆಟ್ರೋಲು, ಡೀಸೆಲ್ ಅದನ್ನ ಹೊರತುಪಡಿಸಿ ರೈತರಿಗೂ ಕೂಡ ಇದ್ರ ಎಫೆಕ್ಟ್ ತಡ್ತಾ ಇದೆ. ಹೇಗೆ ಅಂತ ಅಂದ್ರೆ ಅರಬ್ ದೇಶಗಳಿಗೆ ಕೆಲವೊಂದಷ್ಟು ಪದಾರ್ಥಗಳು ಆಮದು ರಫ್ತು ಆಗ್ತಾ ಇತ್ತು, ಅದರ ಹೊಡೆತ ಬೀಳ್ತಾ ಇದೆ. ಯಾವುದೇ ರೀತಿಯಾದಂತ ರಫ್ತು ಆಗ್ತಾ ಇರಲಿಲ್ಲ. ವಿಳೆದೆಲೆ ಆಗಿರ್ಬೋದು, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಹೀಗೆ ಹಲವು. ಇದಕ್ಕೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನೋಡಿ, ನಮ್ಮಲ್ಲಿ ಟ್ರೈನ್ಗಳು, ಫ್ಲೈಟ್ಗಳಲ್ಲಿ ಹೋಗೋದು ಹೆಚ್ಚಾಗಿ ಹಡಗುಗಳಲ್ಲಿ ಹೋಗುವಂಥದ್ದು ರಫ್ತಾಗ್ತಾ ಇದೆ. ಪ್ರತಿ ದೇಶಗಳಿಗೂ ಆ ದೇಶಕ್ಕೆ ಯಾವ್ಯಾವ ರೀತಿಯಲ್ಲಿ ಬೇಕು ಅನ್ನುವಂಥದ್ದು ವಿವಿಧ ಜಿಲ್ಲೆಗಳಿಂದ ಹೋಗಿದೆ. ಕೋಲಾರದಿಂದ ಟೊಮೊಟೊ ಹೋಗ್ಬೋದು, ಅಥವಾ ಈಗ ರಾಮನಗರದಿಂದ ರೇಷ್ಮೆ ಹೋಗ್ಬೋದು. ಇವೆಲ್ಲ ಆ ಜಿಲ್ಲೆಗೆ ಆ ಜಿಲ್ಲೆಯಿಂದ ರಫ್ತಾಗುವಂಥದ್ದು ಇರ್ತದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಇದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಪಾಪ ಅವರು ಬೆಳೆದಂಥ ಬೆಳೆಗೂ ಸಹ ಇವತ್ತು ಒಂದು ನಿಗದಿತ ದರನೂ ಸಿಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಅಷ್ಟೋ ಬೆಳೆದಿದ್ದಾರೆ, ಅದನ್ನು ಸಹ ಹೊರಗಡೆ ತಗೊಂಡೋಗಿ ರಫ್ತು ಮಾಡೋಣ ಅಂದರೆ ಇವತ್ತಿನ ದಿವಸ ಅದು ಸಹ ಎಲ್ಲೋ ಒಂದು ಕಡೆ ನಿಂತಿದೆ. ಈಗಾಗಲೇ ಇವತ್ತಿನ ಪೇಪರ್ಗಳಲ್ಲಿ ನಾವು ನೋಡಿದಾಗ, ದಿನಪತ್ರಿಕೆಗಳಲ್ಲಿ ಇದ್ರ ಹೊಡೆತ ಶಾಲಾ ಕಾಲೇಜುಗಳು ಇತ್ಯಾದಿಗಳು ಅಲ್ಲದೆ ಒಂದು ರೀತಿಯಲ್ಲಿ ಕೈಗಾರಿಕಾ ಜೊತೆಯಲ್ಲಿ ರೈತರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಏಟು ಬಿದ್ದಿದೆ. ಸೊ ಎಲ್ಲ ಒಂದು ಕಡೆ ನಾವು ಬೆಳೆದಂಥ ಬೆಳೆಗೆ ಇವತ್ತಿನ ದಿವಸ ದರ ಸಿಗ್ತಾ ಇಲ್ಲ. ಸರ್ಕಾರ ಒಂದು ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಮತ್ತೊಂದು ರೀತಿಯಲ್ಲಿ ಅದನ್ನು ಬೆಳೆದಂಥ ಬೆಳೆಗೂ ಸಹ ಇವತ್ತು ಹೋಗ್ತಾ ಇಲ್ಲ. ಅಲ್ಲೇ ಸಹ ತೋಟಗಳಲ್ಲಿ ಎಷ್ಟೋ ಹಣ್ಣು ಹಂಪಲುಗಳು, ತರಕಾರಿಗಳು, ಗೋಡಂಬಿಗಳು, ದ್ರಾಕ್ಷಿಗಳು ಇತ್ಯಾದಿಗಳೆಲ್ಲ ಸೊ ಅವರವ್ರ ತೋಟಗಳಲ್ಲೇ ಸ್ಟಾಕ್ ಇರುವಂಥದ್ದು ಸಹ. ಏಕೆಂತೇಳಿದ್ರೆ ಒಬ್ಬ ಮೀಡಿಯೇಟ್ರು ದಳ್ಳಾಳಿಗಳು ಇವು ತಗೊಂಡೋಗಿ ಅವ್ರು ಇನ್ನೊಂದು ಕಡೆ ರಫ್ತು ಮಾಡಬೇಕಾದ್ರು ಅಲ್ಲೂ ಸಹ ಎಲ್ಲೂ ಹೋಗ್ತಾ ಇಲ್ಲ. ನಾವು ಹೆಚ್ಚಾಗಿ ಏನಾಗುತ್ತೆ ಅಂತೇಳಿದ್ರೆ, ಇವತ್ತು ನೀವು ಹೇಳ್ದಂಗೆ ನಾವು ಊಟ ಮಾಡಿದ್ರೆ ಇವತ್ತು ನಮ್ಮ ಜೀವನ, ಆ ಊಟನ ತಯಾರು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು ಇವತ್ತು ಸೌದೆ ಒಲೆಗಳನ್ನು ಬಿಟ್ಟು ಶೇಕಡ ಈ ರಾಜ್ಯದಲ್ಲಿ 70% ಗ್ಯಾಸನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು ಇದೆ. ಇನ್ನೂ 20% ಇದೆ ಬಿಡಿ, ಅವ್ರಿಗೆ ಇನ್ನೂ ಕರೆಂಟೇ ಹೋಗಿಲ್ಲ ಎಷ್ಟೋ ಜನಕ್ಕೆ. ಅವ್ರಿಗೆ ಸಿಲಿಂಡರ್ ಅನ್ನೋದು ಏನೂ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ, ಯಾಕೆಂದರೆ ಅವರು ಗಡಿ ಪ್ರದೇಶಗಳಿರೋರು ಒಂದಷ್ಟು ಯಾವುದು ಸೌದೆಗಳನ್ನು ಇಟ್ಟು ಅವ್ರ ಜೀವನವನ್ನು ಏನೋ ರೂಪಿಸ್ಕೋಬೋದು. ಆದರೆ ಸಿಟಿಗಳಲ್ಲಿ ಹಂಗಲ್ಲ. ನಾವು ಇವತ್ತು ಸೌದೆ ಎಲ್ಗೋಬೇಕು, ಮತ್ತು ಒಂದು ಸೌದೆ ಸಿಕ್ಕರೂ ಸಹ ಇಲ್ಲಿ ಮೊದಲನೇ ಫ್ಲೋರ್, 2ನೇ ಫ್ಲೋರ್, 3ನೇ ಫ್ಲೋರ್, ಈಗ PG ಮಾಲೀಕರಿದ್ದಾರೆ, ಅವ್ರು ಸೌದೆ ತಗೊಂಡು PGಲಿ ಮಾಡೋಕ್ಕಾಗತ್ತಾ? ಇರಿ ಸರ್, ಆ ಪ್ರಶ್ನೆನೇ ಅವ್ರಿಗೆ ಕೇಳ್ಬಿಡೋಣ. ಸರ್, ಇವಾಗ ಸಾಮಾನ್ಯವಾಗಿ PGನಲ್ಲಿ ಎಲ್ಲಾ ಕಡೆನೂ ಕೂಡ ಸೌದೆನ ಬಳಸ್ತಾ ಇದ್ದಾರೆ, ಅದನ್ನ ತೆಗೆದುಕೊಳ್ತಿದ್ದಾರೆ. ಸೌದೆನಲ್ಲಿ ಒಲೆಯನ್ನ ಹಾಕಿ 3 ಕಲ್ಲಿಟ್ಬಿಟ್ಟು ಒಲೆ ಹಾಕ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ಕೊಡುವಂತ ಕ್ರಮ ಇದೀಗ ಶುರು ಆಗ್ತಾ ಇರುವಂತದ್ದು. ನೀವು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನ? ಮೇಡಮ್, ಈಗ ಸೌದೆ ಒಲೆ ಅಂತಕ್ಕಂಥದ್ದು ಈಗ ಯಾಕೆ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ, ಅಲ್ಲಿ ಹೆಚ್ಚಾದಂತಹ ಜಾಗ ಅಥವಾ ಕೆಳಗಡೆ ಪಾರ್ಕಿಂಗ್ ಅಥವಾ ಅಕ್ಕಪಕ್ಕ ಖಾಲಿ ಸೈಟ್ಗಳು ಆ ರೀತಿ ಇದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ನಮ್ಮ ಮುಂದುವರೆದಂತಹ ಬೆಂಗಳೂರು ಮಧ್ಯಭಾಗದಲ್ಲಿ ಇಂಥವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಜಾಗದ ಕೊರತೆ ಇರೋದ್ರಿಂದ ಬೆಂಗಳೂರಿನ ಬಾರ್ಡರ್ಗಳು ಆ ಕಡೆ ಮಹದೇವಪುರ, ವೈಟ್ ಫೀಲ್ಡ್ ಆ ಕಡೆ ಎಲ್ಲ ಒಂದು ರೂರಲ್ ಏರಿಯಾ ಅಟ್ಯಾಚ್ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ
ಇವೆಲ್ಲವನ್ನು ಪ್ರಯತ್ನ ಮಾಡ್ಬೋದು. ಆದ್ರೆ ಎಲ್ಲೋ ಒಂದ್ ಹತ್ರ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ತಕ್ಕಂಥ ಈಗಾಗ್ಲೇ ನಾವುಗಳು ಸುಮಾರು ಒಂದು 20-25 ಲೀಟರ್ ಅನ್ನ ರೈಸ್ ಬೇಯ್ತಕ್ಕಂತಹ ಕುಕ್ಕರ್ಗಳನ್ನ ಸುಮಾರು 100 ಬೈ ಮಾಡಿರ್ತಕ್ಕಂಥದ್ದು ಕೂಡ ಉದಾಹರಣೆ ಆಗಿದೆ ಕಳೆದ 2 ದಿನಗಳಿಂದ. ಅದೇ ರೀತಿ ಮತ್ತೆ ಸೌದೆ ಒಲೆಯಲ್ಲಿ ಸಿಲಿಂಡರ್ ಟೈಪ್ ಗ್ಯಾಸ್ ನಲ್ಲಿ ಫ್ಲೈಮ್ ಹೆಂಗ್ ಬರುತ್ತೋ ಆ ರೀತಿ ಒಂದು ಹೊಸ ಟೆಕ್ನಾಲಜಿ ಬಂದಿರ್ತಕ್ಕಂಥದ್ದು. ಇವತ್ತು ನಾವು ಅದನ್ನ ಸುಮಾರು 4-6 ಕಡೆ ಪರಿಶೀಲನೆ ಮಾಡಿ ಅದನ್ನ ಚೆನ್ನಾಗಿರ್ತಕ್ಕಂಥದ್ದು ಚೆನ್ನೈಯಿಂದ ಆರ್ಡರ್ ಮಾಡಿ ತರಿಸ್ಕೊಳ್ತಕ್ಕಂಥದ್ದು ಕೂಡ ನಡೆದಿದೆ. ಗ್ಯಾಸ್ ಇಲ್ದೇನೆ ನಿಭಾಯಿಸಬಹುದು ಅನ್ನುವಂಥದ್ದು ಕೂಡ ಉದಾಹರಣೆಗಳ ಮೂಲಕ ಕೆಲವು ನಮ್ಮ ಮಾಲೀಕರುಗಳು ವಿಡಿಯೋಗಳನ್ನ ಮಾಡ್ಬಿಟ್ಟು ನಮ್ಮ ಗ್ರೂಪ್ಗಳಿಗೆ PG ಮಾಲೀಕರ ಸಂಘದ ಗ್ರೂಪ್ಗಳೇನಿದೆ ಅದಕ್ಕೆಲ್ಲ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ನಾವು ಸಂಘದ ಕಚೇರಿನಲ್ಲಿ ತುರ್ತು ಸಭೆಗಳನ್ನ ಮಾಡ್ತಾ ಇದೀವಿ. ಪ್ರೆಸೆಂಟ್ ನೀವು ಬೇಕಾದ್ರೆ ಲೈವ್ ಅಲ್ಲಿ ನೋಡ್ಬೋದು. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಬೆಂಗಳೂರು ಬೃಹತಾಕಾರದಾಗಿರ್ತಕ್ಕಂಥ ನಗರದಲ್ಲಿ ವಾಸ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್, ಯಾಕಂದ್ರೆ ಹೋಟೆಲ್ ಅಲ್ಲಿ ಊಟ ಇಲ್ಲ ಅಂದ್ರೆ ಮನೆಯಲ್ಲಿ ಹೋಗಿ ಊಟ ಮಾಡ್ತಕ್ಕಂಥದ್ದು ಗ್ರಾಹಕರಿಗೆ ಆಗುತ್ತೆ. ಆದ್ರೆ PG ಅಲ್ಲಿ ಊಟ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಹತ್ರ ಹೋಟೆಲ್ಗಳು ಇಲ್ಲ ಅಂದ್ರೆ ಇಷ್ಟು ವರ್ಷ ನಮ್ಮನ್ನ ಏನು ನಮ್ಮ ಗ್ರಾಹಕರು ಏನು PGಗಳಲ್ಲಿ ವಾಸ ಮಾಡಿರ್ತಾರೋ ಅವ್ರಿಗೆ ಎಲ್ಲೋ ಒಂದ್ ಹತ್ರ ತೊಂದರೆ ಆಗುತ್ತೆ ಅನ್ನುವಂತಹ ಉದ್ದೇಶದಲ್ಲಿ ನಾವೆಲ್ಲ ಮಾಲೀಕರು ಹೆಚ್ಚಿನ ಹೊತ್ತು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬದಿಗೊತ್ತಿ ಈ ಗ್ಯಾಸ್ನ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅಥವಾ ಗ್ಯಾಸ್ ಇಲ್ಲದೆ ಇದ್ರು ಕೂಡ ಬೇರೆ ರೀತಿ ಪರ್ಯಾಯವಾಗಿ ನಾವು ಅಡಿಗೆಗಳನ್ನ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಪ್ರಯತ್ನ ಎಲ್ಲ ಮಾಲೀಕರು ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಸೌದೆ ಒಲೆಗಳಲ್ಲೂ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗ್ರಾಹಕರು ಕೂಡ, ಯಾಕಂದ್ರೆ ಎಷ್ಟೋ ಜನಕ್ಕೆ ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮ್ಮ ಓದಾಯ್ತು ಅನ್ನುವಂತಹ ನಿಟ್ಟಿನಲ್ಲಿದ್ದಾರೆ. ಅವ್ರಿಗೂ ಕೂಡ ನಾವು ಸಹಕಾರ ಮಾಡ್ಬೇಕು. ಈ ರೀತಿ ವ್ಯತ್ಯಯ ಆಗಿರ್ತಕ್ಕಂಥದ್ದು ತಮಗೆ ಹೊರಗಡೆಯ ಒಂದು ವಾತಾವರಣ ಏನಿದೆ, ಪ್ರಚಲಿತ ವಿದ್ಯಮಾನಗಳು ಏನಿದೆ ಅದನ್ನ ತಿಳ್ಕೊಳ್ಳಿ, ಮನೆಯಿಂದ ವಿಚಾರಗಳನ್ನ ವಿನಿಮಯ ಮಾಡ್ಕೊಡಿ. ಈಗ PGನಲ್ಲಿ ಏನು ನಾವು ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೀವಿ. ಬಹಳ ಫ್ಲೇಮ್ ಅಂದ್ರೆ ಸಿಲಿಂಡರ್ ಗ್ಯಾಸ್ ನ ಯೂಸ್ ಮಾಡ್ತಕ್ಕಂತ ಕೆಲವು ಪದಾರ್ಥಗಳನ್ನ ಅದ್ರ ಬದಲಾವಣೆ ಮಾಡಿದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಊಟ ಉಪಚಾರಗಳನ್ನ ನಿಲ್ಸಿಲ್ಲ ಅನ್ನುವಂಥದ್ನ ಈ ಮುಖೇನ ನಾನು ಸ್ಪಷ್ಟೀಕರಣ ಕೊಡ್ತಾ ಇದೀವಿ ಮೇಡಮ್. ಈಗ ನಿರಂತರವಾಗಿ ನಡೀತಾ ಇದೆ ಊಟದ ವ್ಯವಸ್ಥೆ. ನೀವೇನು ಹೇಳೋದಿಕ್ಕೆ ಹೊರಟ್ರಿ? PGಗಳಲ್ಲಿ ನೋಡಿ, ವಿಶಾಲವಾದಂಥ ಪ್ರದೇಶಗಳಲ್ಲಿ ತಾವು ಹೇಳಿದಾಗೆ PGಗಳಲ್ಲಿ ಅದನ್ನು ಸೌದೆ ಇಟ್ಟು ಮಾಡ್ಬೋದು. ಈಗ ಕೆಲವು ಈ ಮಾದೇವಪುರ, ಈ ಬೊಮ್ಮನಹಳ್ಳಿ ಮತ್ತು ಈ ಬೇಗೂರು ಮತ್ತು ಕೆಲವೆಲ್ಲ ಪ್ರದೇಶಗಳಲ್ಲಿ ಸಣ್ಣ ಗಲ್ಲಿಗಳಲ್ಲೇ PGಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಒಂದು 30-40 ಅದರಲ್ಲಿ 6 ಫ್ಲೋರ್ 7 ಫ್ಲೋರ್ ಇಟ್ಕೊಂಡು 5-6 ಫ್ಲೋರ್ ಇಟ್ಕೊಂಡು ಮಾಡ್ತಾ ಇರೋದೆ. ಅವ್ರಿಗೆ ಅಕ್ಕಪಕ್ಕ ಗಾಳಿ ಬರೋದಕ್ಕೂ ಸಹ ವಾತಾವರಣ ಇಲ್ಲ, ಸಡ್ಬೇಕು ಸಹ ಬಿಟ್ಟಿರಲ್ಲ. ಅಂಥವರು ಯಾವ ರೀತಿಯಲ್ಲಿ PGಲಿ ಸೌದೆ ಇಟ್ಟು ಮಾಡೋಕ್ಕಾಗುತ್ತೆ? ಕಷ್ಟ ಆಗುತ್ತೆ. ತಮ್ಗೆ ಅನುಕೂಲತೆ ತಾವು ಹೇಳ್ಬೋದು ಅಷ್ಟೇ. ಇನ್ನೂ ಕೆಲವು PGಗಳು ಎಂಥ ಪರಿಸ್ಥಿತಿಗೆ ಬಂದರೆ ಅಂದರೆ ಗ್ಯಾಸು ಮತ್ತು ಲೈಟ್ ಇಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕೆ ಅಂಥ ಪರಿಸ್ಥಿತಿಲಿದ್ದಾರೆ. ಸೊ ಇವತ್ತು ಗ್ಯಾಸನ್ನು ನಂಬಿಕೊಂಡು ಎಷ್ಟೋ PGಗಳಿದ್ದಾವೆ. ಇವತ್ತು ಆಲ್ರೆಡಿ ಅವರು ಕ್ಲೋಸ್ ಮಾಡೋವಂಥ ಪರಿಸ್ಥಿತಿ ಬಂದಿದ್ದಾರೆ. ತಾವು ಅನುಕೂಲಸ್ಥರಾಗಿದ್ದೀರಿ, PG ಮಾಲೀಕರಿದ್ದೀರಿ, PGಯ ಒಂದು ವೆಲ್ಫೇರ್ ಸೊಸೈಟಿಯಲ್ಲಿ ಪದಾಧಿಕಾರಿಗಳು ಹೇಗಿದ್ದೀರಿ, ತಮಗೇನು ಅಂತ ಗೊತ್ತಿರ್ತದೆ. ಹೊಸ ಹೊಸ ಟೆಕ್ನಾಲಜಿಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ನಾವು ಹೇಳಿದ್ದೀರಿ. ಇವತ್ತು ಸೌದೆ ಒಲೆಗಳು ಬಂದಿವೆ. ಯಾವ ರೀತಿ ಸೌದೆ ಒಲೆಗಳು ಬಂದಿವೆ ಅಂತ ಹೇಳಿದ್ರೆ ವಿಶಾಲವಾದಂಥ ಪ್ರದೇಶಗಳಿದ್ದರೆ ಮಾತ್ರ ಅದಾಗುತ್ತೆ ವಿನಃ 30-40 ಒಂದು 5 ಫ್ಲೋರ್ 6 ಫ್ಲೋರ್ ಇಟ್ಕೊಂಡು ಅಲ್ಲಿ PG ಮಾಡಿರೋಂಥದ್ದು ಅದು ಯಾವುದೇ ರೀತಿ ಆಗಿಲ್ಲ. ಮತ್ತು ಅಲ್ಲಿ ಬರುವಂಥ ಹೊಗೆ ಮತ್ತು ಇತ್ಯಾದಿಗಳಿದೆಯಲ್ಲ ಸರ್, ಅದರಿಂದ ಆಯಿತು ಪಬ್ಲಿಕ್ ಮತ್ತು ಅದ್ರ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಬರ್ತದೆ. ತಾವು ಹೇಳ್ದಂಗೆ ಹೌದು, ಒಂದು 40-60 ಅಥವಾ 35 ಒಂದು ದೊಡ್ಡ ವಿಶಾಲವಾದ ಪ್ರದೇಶಗಳಲ್ಲಿ ಮಾಡ್ಬೋದು. ನಾ ಅದನ್ನೇ ನಿಮ್ಗೆ ಹೇಳಿದ್ದು, ವಿಶಾಲವಾದಂಥ ಗಡಿ ಪ್ರದೇಶಗಳಲ್ಲಿ ಇದನ್ನು ಅವಲಂಬಿಸ್ಕೊಂಡಿರ್ಬೋದೇ ವಿನಃ ಬೆಂಗಳೂರು ನಗರದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಇಂಥ ಕೆಲಸಗಳನ್ನು ಮಾಡೋದಕ್ಕಾಗಲ್ಲ. ನಾವು ಇವತ್ತು ಬೀದಿಗೆ ಬರೋಕ್ಕಾಗತ್ತಾ? ಇವತ್ತು ನೀವು ಬನ್ನಿ ಇಲ್ಲಿ ಎಲ್ಲಿ ಇದು ಯಾವುದಲ್ಲಿ ದೊಡ್ಡ ಬಿದಿರ್ಕಲ್ಲು ಮತ್ತು ಚಿಕ್ಕಬಾಣುವಾರ, ಚಿಕ್ಕಬಿದಿರ್ಕಲ್ಲು, ಇಲ್ಲೆಲ್ಲ ಎಂತೆಂಥ ಗಲ್ಲಿಗಳಲ್ಲಿ ಮನೆಗಳಿವೆ, ಸಣ್ಣ ಮನೆಗಳಿವೆ. ಅವ್ರು ಯಾರು ಸಹ ಬೀದಿಗೆ ಬಂದು ಸೌದೆ ಒಲೆ, ಯಾಕೆಂದ್ರೆ ಪಕ್ಕದಲ್ಲಿ ಟೆರೆಸ್ ಮೇಲೆ ಒಲೆ ಇಟ್ಟು ಟೆರೆಸ್ ಮೇಲೆ ಅಡಿಗೆ ಮಾಡೋದಕ್ಕೆ ಇಲ್ಲ ಮೇಡಮ್. ಇವತ್ತು ದಿನ ಅಂತ ಮಾಡಕ್ಕಾಗತ್ತೆ? ಅದು ಹೀಟ್ ತಗೊಳುತ್ತೆ, ಬಿರುಕು ಬೀಳುವಂತ ಸಾಧ್ಯತೆ ಇರುತ್ತೆ. ಟೆರೆಸ್ ಮೇಲೂ ನಾವು ಸೌದೆ ಒಲೆಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಡ್ಯಾಮೇಜ್, ನಿಮಗೆ ಫ್ಲೋರ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ನಿಮಗೆ ಇದು ಇವತ್ತಿನ ಸಿಮೆಂಟು ಕಬ್ಬಿಣ ಯಾವ ರೀತಿ ಇದೆ ತಮ್ಗೆ ಗೊತ್ತಿರ್ತದೆ. ಬಿಸಿಗೆ ಅಲ್ಲೆಲ್ಲ ಬ್ರಿಕ್ ಬಿಡುವಂಥ ಸಂದರ್ಭ ಬರ್ತದೆ. ಸೊ ಆ ಕಾರಣದಿಂದ ಇಂಥವನ್ನೆಲ್ಲ ನಾವು ಮುಂದೆ ಆಗುತ್ತೆ, ನಾವು ಸೌದೆ ಒಲೆ ಉಪಯೋಗಿಸ್ಕೋಬೋದು. ಮತ್ತೊಂದು ಮಗದೊಂದು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಆಳುವಂಥ ಸರ್ಕಾರಗಳು ಏನು ಮಾಡ್ತೀವಿ ಅನ್ನೋದೇ ಪ್ರಶ್ನೆ ಆಗಿರುತ್ತೆ. ಈ ಕೂಡಲೇ ಇದನ್ನು ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ಇದು ಇನ್ನೂ ಇದೇ ರೀತಿ ಊಹೆ ಅಪೂಹೆಗಳು ಏನಾರು ಬಂದೋದಾದರೆ ಖಂಡಿತವಾಗೂ ಮುಂದೊಂದು ದಿವಸ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ಗಳೇನು ಅವು ಸಹ ಬಾಗ್ಲಾಕ್ಬೋದು. ಯಾಕೆಂದರೆ
ಅವ್ರುಗಳಿಗೆ ಅವರಲ್ಲೂ ಸಹ ಕೆಲವೆಲ್ಲ ಗ್ಯಾಸನ್ನು ನಂಬ್ಕೊಂಡಿರುವಂಥದ್ದು ಕಟ್ಟಿಂಗು ಮತ್ತು ಇತ್ಯಾದಿಗಳೆಲ್ಲ ಇರ್ತವೆ. ಕೊರೋನಾ ಟೈಮಲ್ಲಿ ಎಲ್ಲ ರೀತಿಯಾಗಿ ಎಲ್ಲ ಫ್ಯಾಕ್ಟ್ರಿಗಳು ಕ್ಲೋಸ್ ಆಯ್ತು, ಎಲ್ಲ ಗ್ರಾಮೀಣ ಪ್ರದೇಶಗಳಿಂದ ಬಂದಂತ ಎಲ್ಲರೂ ಕೂಡ ಊರುಗಳಿಗೆ ಹೋಗಿ ಜೀವನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ಪರಿಸ್ಥಿತಿ ಮತ್ತೆ ಬಟ್ ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು, ಏನು ಓಪನ್ ಇರ್ಲಿಲ್ಲ. ಆದ್ರೆ ಇವಾಗ ಎಲ್ಲದೂ ಓಪನ್ ಆಗಿರುತ್ತೆ, ಆದ್ರೆ ನೀವು ದುಡ್ಡು ಕೊಟ್ರು ಕೂಡ ಏನು ಬರಲ್ಲ. ಹಾಗಾಗಿ ಈಗ ಸೌದೆ ಒಲೆಯನ್ನ ಉಪಯೋಗಿಸಬೇಕು ಸಾರ್ ಹೇಳಿದ್ರು. ಬೆಂಗಳೂರು ಭಾಗದಲ್ಲಿ ಅದು ಆಗಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅದು ಲಭ್ಯವಿದೆ, ಮಾಡಬಹುದು. ಹೊರಗಡೆನೆ ಇಟ್ಕೊಂಡು ನಮ್ಮ ಮನೆ ಮುಂದ್ಗಡೆ ಇಟ್ಕೊಂಡು ಇಲ್ಲ ಏನೋ ಒಂದು ತೋಟದ ಮನೆನೋ ಮತ್ತೊಂದು ಮಾಡ್ಕೊಂಡು ತಿನ್ನೋಂಥದ್ದು ವ್ಯವಸ್ಥೆ ಎಲ್ಲ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು? ಈಗ ಸೌದೆ ಒಲೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಕೂಡ ಯಾರು ಕೂಡ ಹಳ್ಳಿಯವರು ಇವತ್ತೇನೋ ಗ್ಯಾಸ್ ಬಂದ್ಬಿಡ್ತು ಅಂತ ಹೇಳಿ ಅದನ್ನ ಕಿತ್ತಾಕ್ತಕ್ಕಂಥ ಕೆಲಸನ ಮಾಡಿಲ್ಲ. ಅದು ಬೇಕೇ ಬೇಕಾಗುತ್ತದೆ ನಮಗೆ ಅಂತ ಹೇಳಿ ಒಂದ್ ಕಡೆ ಇಟ್ಟಿದ್ದಾರೆ. ಇಲ್ಲ ಸರ್, ಅದು ಏನ್ ಗೊತ್ತಾ, ಬಹುಶಃ 100% ಅಲ್ಲಿ ಒಂದ 70% ಪೂರ್ತಿಯಾಗಿ ಕಿತ್ತಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಹಳ್ಳಿ ಮಾಡ್ಕೊಂಡಿದ್ದಾರೆ. ಈಗ ಅಟ್ಲೀಸ್ಟ್ ಒಂದ್ 3 ಕಲ್ನಾರ ಇಟ್ಟಿ ಅಲ್ಲಲ್ಲ, ಈಗ ಒಂದ್ 3 ಕಲ್ನಾರ ಇಟ್ಟಿ ಮಾಡ್ಕೊಂತ ತಿನ್ನುವಂತಹ ಒಂದು ಕೆಪಾಸಿಟಿ ಹಳ್ಳಿಗೆ ಗ್ರಾಮೀಣ ಪ್ರದೇಶ ಜನರಿಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಅಂತಂದ್ರೆ ಹೂವೇನು ಮಾಡಕ್ಕೆ ಅಸಾಧ್ಯ. ಯಾಕೆಂತಂದ್ರೆ ಬೀದಿಗೆ ಬರಕ್ ಆಗ್ತದ. ಎಷ್ಟೋ ಜನ ಒಂದೊಂದು ಮನೆಯಲ್ಲಿ ಪೇಷಂಟ್ಗಳು, ಶುಗರ್ ಪೇಷಂಟ್, ಮತ್ತೊಬ್ರು ಎದುಳಕ್ಕೆ ಆಗಲ್ಲ, ಅವ್ರಿಗೆಲ್ಲ ಯಾವ ರೀತಿಯಾಗಿ ಶುಗರ್ ಪೇಷಂಟ್ ಮತ್ತೆ ನೀವು BP ಪೇಷಂಟ್ ಅಂದಾಗ ಒಂದೇ ಒಂದು ಪ್ರಶ್ನೆ ಬರ್ತದೆ. ಏನಂತಂದ್ರೆ ಇವಾಗ ಹಾಸ್ಪಿಟಲ್ ಅಲ್ಲೂ ಕೂಡ ಈ ಗ್ಯಾಸ್ ಟ್ರಬಲ್ ಅನ್ನೋದು ಎದುರಾಗಿರುವಂತದ್ದು. ಎಷ್ಟೋ ಜನ ಅಲ್ಲಿ ರೋಗಿಗಳು ಬಡವರು ಇರ್ತಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಊಟವನ್ನ ಮಾಡ್ಕೊಡ್ತಾ ಇದ್ರು. ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಯಾಕಂತ ಅಂದ್ರೆ ಗ್ಯಾಸ್ ಇಲ್ಲ, ನಾವ್ ಹೇಗ್ ಅಡ್ಗೆ ಮಾಡೋದಕ್ಕೆ ಅಲ್ಲಿರುವಂತ ರೋಗಿಗಳು ಕೂಡ ಕಷ್ಟಪಡ್ತಿದ್ದಾರೆ. ಈಗ ನೋಡಿ, ವಿಕ್ಟೋರಿಯಾ ಆಗಿರ್ಬೋದು, ಸಂಜಯ್ ಗಾಂಧಿ ಆಸ್ಪತ್ರೆ ಆಗಿರ್ಬೋದು, ನಿಮ್ಮನ್ಸ್ ಆಸ್ಪತ್ರೆ ಆಗಿರ್ಬೋದು, ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಬಡವರು ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇರ್ತಾರೆ. ಇಲ್ಲಿ ಕೆಲವೊಂದು ಟ್ರಸ್ಟ್ಗಳು ಅಲ್ಲಿಗೆ ಉಚಿತ ಊಟವನ್ನ ವ್ಯವಸ್ಥೆಯನ್ನ ಮಾಡ್ತಾರೆ. ಅಂತಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮತ್ತೆ ಬೆಳಗ್ಗೆ ಟೈಮಲ್ಲಿ ಒಂದೊಂದು ಟ್ರಸ್ಟ್ ಅವ್ರು ಬಂದ್ಬಿಟ್ಟು ಊಟ ಉಚಿತವಾಗಿ ಕೊಡ್ತಾರೆ. ಏನಾದ್ರೂ ಕೂಡ ಅವ್ರ ಗ್ಯಾಸ್ ಈ ರೀತಿಯಾಗಿ ತೊಂದರೆ ಆಗಿದೆ ಅಂತ ಊಟ ನಿಲ್ಲಿಸ್ಬಿಟ್ರೆ ಎಲ್ಲೆಲ್ಲೋ ಜಿಲ್ಲೆ ಭಾಗಗಳಿಂದ ಬಂದಂತಹ ಆ ಪೇಷಂಟ್ ಗಳ ಗತಿ ಏನು? ಇವತ್ತೊಂದು ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡಕ್ ಆಗ್ತದ? ಸಾವಿರಾರು ರೂಪಾಯಿ ಊಟನೇ ಸಿಗಲ್ವಲ್ಲ ಸರ್. ಅಂದ್ರೆ ಒಂದ್ ದಿವಸಕ್ಕೆ ಆತರ ಆಗ್ಬಿಡ್ತದೆ. ಅವ್ರಿಗೆಲ್ಲ ಗತಿ ಏನು? ಸಂಸ್ಥೆ ಇಸ್ಕಾನ್ ಅಂತ ಸಂಸ್ಥೆ ಇಡೀ ಬೆಂಗಳೂರಿಗೆ ಊಟವನ್ನ ಸರಬರಾಜು ಮಾಡ್ತಾ ಇದೆ. ಸೊ ಅಂತ ಸಂಸ್ಥೆ ಏನಾದ್ರೂ ಈ ಸಿಲಿಂಡರ್ಗಿಂದ ಏನಾದರೂ ಅದಕ್ಕೇನು ಹೆಚ್ಚು ಕಡಿಮೆ ಇತ್ತು ಅಂತ ಹೇಳಿದ್ರೆ, ಈಗ ಎಷ್ಟೋ ಇಸ್ಕಾನ್ ಸಂಸ್ಥೆ ಇವಾಗ ಶಾಲಾ ಕಾಲೇಜುಗಳಿಗೆ ಅದೇ ಸಹ ಊಟ ಇದು ಕೊಡ್ತಿದೆ, ಮತ್ತು ದೊಡ್ಡ ದೊಡ್ಡ ಟ್ರಸ್ಟ್ಗಳಿಗೆ ಇತ್ಯಾದಿಗಳನ್ನು ಕೊಡ್ತಾ ಇದೆ. ಸೊ ಅಂಥ ಸಂಸ್ಥೆಗಳ ಮೇಲೆ ಏನೋ ಪರಿಣಾಮ ಬಿದ್ದರೆ ಮತ್ತಷ್ಟು ಹೊಡೆತಗಳು ಬೀಳ್ತವೆ. ಸರ್, ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ, ಸರ್ ಹತ್ರ ಮಾತಾಡ್ತೀನಿ. ಸರ್, ಇವಾಗ ಸಾಮಾನ್ಯವಾಗಿ PG ನಲ್ಲಿ ಉಳ್ಕೊಂಡಿರುವಂತಹ ಮಕ್ಕಳು ಹಳ್ಳಿ ಕಡೆಯಿಂದನೂ ಕೂಡ ಬಂದಿರ್ತಾರೆ. ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಿಗೆ ಹೋಗೋವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ PGಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ PG ಬಿಡ್ತಿದ್ದಾರಾ ಅಥವಾ ಬರ್ತಿದ್ದಾರಾ, ಏನಾಗ್ತಾ ಇದೆ? ಇಲ್ಲ, ಖಂಡಿತವಾಗಿಯೂ ಯಾರು ಕೂಡ PG ಬಿಡ್ತಾ ಇದ್ವಿ ಅನ್ನುವಂತಹ ಮಾಹಿತಿ ಕೊಟ್ಟಿಲ್ಲ. ಯಾಕಂದ್ರೆ ಇದು ಇಂಟರ್ನಲ್, ಅಂದ್ರೆ ನಮಗೆ PG ನಲ್ಲಿ ಏನಾದ್ರೂ ವ್ಯವಸ್ಥೆ ಬಹಳ ಅವ್ಯವಸ್ಥೆ ಆಗ್ತಾ ಇದೆ, ಅಲ್ಲಿ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋಂತ ಸಂದರ್ಭದಲ್ಲಿ ಅದ್ರ ಬಿಸಿ ಮುಟ್ಟುತ್ತೆ. ಆದ್ರೆ ನಾವುಗಳು ಯಾವುದೇ ರೀತಿಯಾದಂತಹ ಅಡಿಗೆಯನ್ನ ಬೈಕಟ್ ಮಾಡ್ದಲೆ, ಸೊ ಟೈಮ್ ಟು ಟೈಮ್ ಏನ್ ಮೊದಲು ಯಾವ ರೀತಿ ನಿರಂತರವಾಗಿ ಕೊಡ್ತಾ ಇದ್ವೋ ಆ ರೀತಿ ಕೊಡ್ತಕ್ಕಂತ ಕೆಲಸ ನಡೀತಾ ಇದೆ. ಸೊ ಎಲ್ಲ ಒಂದ್ ಹತ್ರ ಈ ರೀತಿ ನಮಗೆ ಯಾವುದೇ ಮಾಹಿತಿಗಳು ಕೂಡ ಬಂದಿಲ್ಲ. ಅವ್ರು ಯಾಕಂದ್ರೆ ಅವರು ಕೆಲಸಗಳನ್ನಾಗ್ಲಿ, ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗತ್ತದಾಗ್ಲಿ ಅದೆಲ್ಲ ನಡೆಸೋದಕ್ಕೆ ಬಂದಿರ್ತಾರೆ. ಹಾಗಾಗಿ ಇದೇನೋ ತಕ್ಷಣ ಈ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಇದು ಸಮಸ್ಯೆ ಬಂದಿದೆ ಹೊರತು ಇದು ನಿರಂತರವಾಗಿ ಇರುತ್ತೇನೋ. ಯಾಕಂದ್ರೆ ದೇಶದಲ್ಲಿ ಇವತ್ತು ಇದು ಈ ಒಂದು ಸಮಸ್ಯೆ ನಮ್ಮ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಮಹಾನಗರ ಅನ್ನೋದಕ್ಕಿಂತ ಮುಖ್ಯವಾಗಿ ಇಡೀ ದೇಶದ ಸಮಸ್ಯೆ ಆಗಿದೆ. ಬಟ್ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ. ಯಾಕಂದ್ರೆ ಇವಾಗ ಇದು ಒಂದು ರೀತಿ ಎಸೆನ್ಷಿಯಲ್. ಈಗ ಊಟ ಮನುಷ್ಯನಿಗೆ ಬಹಳ ಮುಖ್ಯವಾಗಿ 50-60% ಜನ ಹೋಟೆಲ್ಗಳನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನಮ್ಮ PG ನಲ್ಲಿ 90% ಏನ ವಿತೌಟ್ ಫುಡ್ ಅಥವಾ ಸೆಲ್ಫ್ ಕುಕಿಂಗ್ ಅದೊಂದು 10-12% ಇರ್ಬೋದು. 80% ಜನ ಸಂಪೂರ್ಣವಾಗಿ 3 ಟೈಮ್ ಅಲ್ಲೂ ಓಕೆ ಸರ್, ನೀವು ಕೂಡ ಏನ್ ಮಾಡ್ಬೇಕು ಅಂತ ಅಂದ್ರೆ ಗ್ಯಾಸ್ ಬಳಸೋದ್ರಲ್ಲಿ ಸ್ವಲ್ಪ ಲಿಮಿಟೆಡ್ ಆಗಿ ಬಳಸ್ಕೊಂಡು PG ನಲ್ಲಿ ಇರೋಂತವ್ರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನ ಕೊಡುವಂತ ಸಾಧ್ಯತೆಗಳು, ಕ್ರಮಗಳನ್ನ
ತೆಗೆದುಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಕ್ಕೆ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವೇನ್ ಹೇಳಿದ್ರಿ ಎಲ್ಲವೂ ಕೂಡ ಎಲ್ಲರೂ ನೋಡ್ತಿರ್ತಾರೆ. ಜೊತೆಯಲ್ಲಿ ಬೇರೆ ರಾಜ್ಯದಲ್ಲಿ ಇಲ್ದಲೇ ಇರುವಂತಹ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಜನಸಾಮಾನ್ಯರು ಕೂಡ. ಹೆಚ್ಚಿನ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ತಾತ್ಕಾಲಿಕ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.